ಹಾಗಾದ್ರೆ ಆ ವರದಕ್ಷಿಣೆ ಗಿರಾಕಿ ಯಾರಾಗಾದ್ರೆ? ಹಿಂದಿನ ಬಿಜೆಪಿ ಸರ್ಕಾರ ಬಿದ್ದೋಗಿದ್ದೇ ವರದಕ್ಷಿಣೆ ಕಾರಣದಿಂದ. ಜೆಡಿಎಸ್ ಅವರು ಕೂಡ ಆ ಒಂದು ಸ್ಥಳಕ್ಕೆ ಹೋಗಿದ್ರು, ಅವರು ಕೂಡ ಆರೋಪವನ್ನು ಮಾಡಿದ್ದಾರೆ. ಜೆಡಿಎಸ್ನವರು ಅವ್ರು ಯಾವ ಸಂದರ್ಭದಲ್ಲೂ ಕೂಡ ಬಿಜೆಪಿಯವರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳಕ್ ಅವ್ರ ಕೈಯಲ್ಲಿ ಆಗ್ತಿಲ್ಲ. ಒಂದು ಕಳಪೆ ಕಾಮಗಾರಿ ಆಗಿದೆ ಅಥವಾ ಏನೊಂದು ತಡೆಗೋಡೆ ಬಿರುಕು ಬಿಟ್ಟಿದ್ದ ವಿಚಾರದಲ್ಲಿ ಅವರಿಗೂ ಕೂಡ ನಿಮ್ಮ ಸಿಟ್ಟಿದ್ಯಾ ಅಂತ? ಇಲ್ಲಿ ಬಿಜೆಪಿಗರ ಜೊತೆಗೆ ಏನು ಸಂಯುಕ್ತವಾಗಿ ಇವರ ಒಡಂಬಡಿಕೆ ಇದೆ, ಈ ಒಡಂಬಡಿಕೆಯಿಂದ ಅವರ ಪರವಾಗಿ ಮಾತಾಡುವಂತ ಕೆಲಸ ಮಾಡ್ತಾರೆ. ಹಾಯ್, ಹಲೋ, ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಆ ಶೃಂಗೇರಿಯ ಗೋರಿಗುಡ್ಡದ ತಡೆಗೋಡೆ ವಿಚಾರ ಈಗ ಬಹಳ ದೊಡ್ಡ ಮಟ್ಟದಲ್ಲಿ, ಈಗ ರಾಜ್ಯ ಮಟ್ಟದಲ್ಲಿ ಈಗ ಚರ್ಚೆಗೆ ಕಾರಣವಾಗಿರುವಂತದ್ದು. ತಡೆಗೋಡೆ ಕುಸಿತ ಆಗತ್ತೆ ಅನ್ನುವ ವಿಚಾರ, ತಡೆಗೋಡೆ ಬಿರುಕು ಬಿಟ್ಟಿರುವಂತದ್ದು, ಕಾಮಗಾರಿ ನಡೆದ ಕೆಲವೇ ತಿಂಗಳಿನಲ್ಲಿ ಈಗ ಆ ಒಂದು ತಡೆಗೋಡೆ ಬಿರುಕು ಬಿಟ್ಟಿರುವಂತದ್ದು, ಇದೀಗ ರಾಜಕೀಯ ಚರ್ಚೆಗಳಿಗೆ ಕಾರಣವಾಗಿರುವಂತದ್ದು, ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಇದೀಗ ವೇದಿಕೆ ಆಗಿರುವಂತದ್ದು. ಅಂದ್ರೆ ಆ ಒಂದು ಕಾಮಗಾರಿಯಲ್ಲಿ ಹಗರಣ ಆಗಿದ್ಯಾ ಅಥವಾ ಕಾಮಗಾರಿ ಕಳಪೆ ಆಗಿದ್ಯಾ, ಕಾಮಗಾರಿಯಲ್ಲಿ ಏನಾದ್ರೂ ಭ್ರಷ್ಟಾಚಾರ ಆಗಿದೆಯಾ, ಅಪರಾವಿರೋಧ ಚರ್ಚೆಗಳು ಕೂಡ ಈಗ ನಡೀತಾ ಇರುವಂತದ್ದು. ಈ ವಿಚಾರದ ಕುರಿತಾಗಿ ಚರ್ಚೆ ಮಾಡೋದು ನಮ್ಮ ಜೊತೆ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ಸಿನ ವಕ್ತಾರರಾಗಿರುವಂತಹ ಉಮೇಶ್ ಪುದುವಾಳ್ ನಮ್ಮ ಜೊತೆ ಇದ್ದಾರೆ. ಉಮೇಶ್ ಅವರ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಶೃಂಗೇರಿಯ ಗೋರಿಗುಡ್ಡದ ಒಂದು ಕಾಮಗಾರಿ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿರುವಂತದ್ದು. ವಾಸ್ತವವಾಗಿ ಗೋರಿಗುಡ್ಡದಲ್ಲಿ ಆಗಿರುವಂತದ್ದೇನು? ಶೃಂಗೇರಿಯಲ್ಲಿ ಗೋರಿಗುಡ್ಡ ಬಹಳ ಪ್ರಾಚೀನ ಮತ್ತು ವಿಶೇಷವಾಗಿ ಹೆಸರು ಪಡೆದಿರುವಂತಹ ಒಂದು ಜಾಗ. ಅದೇ ಗೋರಿಗುಡ್ಡದಲ್ಲೇ ನಮ್ಮ ತಾಲೂಕು ಕಚೇರಿನೂ ಕೂಡ ಇದೆ, ಮಿನಿ ವಿಧಾನಸೌಧ ಮತ್ತೆ ನ್ಯಾಯಾಲಯ ಕೂಡ ಅಲ್ಲೇ ಕೆಳಗೆ ಇದೆ. ಸೊ ಈ ಗುಡ್ಡದ ಮೇಲೆ ಸಂಪೂರ್ಣವಾಗಿ ಈ ಮೂರು ವ್ಯವಸ್ಥೆಗಳು ಅಲ್ಲಿದ್ದಾವೆ. ಇದು ಇವತ್ತಲ್ಲ, ಸುಮಾರು 10-15 ವರ್ಷಗಳಿಂದಲೂ ಕೂಡ ಶೃಂಗೇರಿಯ ಮುಸ್ಲಿಂ ಬಾಂಧವರ ಒಂದು ಕೋರಿಕೆ ಆಗಿತ್ತು. ಏನು ಕೋರಿಕೆ ಆಗಿತ್ತು ಕೇಳಿದ್ರೆ, ನಮ್ಮ ಏನು ಒಂದು ಸಾಂಪ್ರದಾಯಿಕ ಸ್ಥಳ ಇದೆ, ನಾವು ನಂಬಿರುವಂಥ ಸ್ಥಳ ಇದೆ, ಇದು ಒಂದು ಗುಡ್ಡದ ಮೇಲೆ ಇರೋದ್ರಿಂದ, ಈ ಗೋರಿಗುಡ್ಡದ ಮಣ್ಣು ಕುಸಿತ ಆಗ್ತಾ ಇರೋದ್ರಿಂದ ಅದಕ್ಕೆ ತಡೆಗೋಡೆ ನಿರ್ಮಾಣ ಮಾಡ್ಕೊಳ್ಬೇಕು ಅಂತ ಹಿಂದೆ ಜೀವರಾಜ್ ಅವರ ಕಾಲದಿಂದಲೂ ಕೂಡ ಇದಕ್ಕೆ ಒತ್ತಡ ಬರ್ತಾ ಇತ್ತು. ಆ ಕಾಲದಿಂದ ಜೀವರಾಜ್ ಅವರು ಏನ್ ಮಾಡೋರು ಅಂದ್ರೆ, ಇಲ್ಲಿ ಬರೋರು ಇವರಿಗೆ ಆಶ್ವಾಸನೆ ಕೊಡೋರು ಅಥವಾ ಎಲೆಕ್ಷನ್ ಸಂದರ್ಭದಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿ ಇಲ್ಲಿಂದ ಹೋಗುವಂಥವ್ರು, ಈ ರೀತಿ ನಡೀತಾ ಇತ್ತು. ಇದು ಎಲ್ಲಿವರೆಗೆ ಬಂತು ಅಂದ್ರೆ, ನಾಳೆ ಕುಸಿದ್ರೆ ಅದು ಗೋರಿಗುಡ್ಡನೂ ಕುಸಿತದೆ, ಜೊತೆಗೆ ತಾಲೂಕಾ ಕಚೇರಿಗೂ ತೊಂದರೆ ಆಗ್ತದೆ, ಆ ಕಡೆ ನ್ಯಾಯಾಲಯಕ್ಕೂ ತೊಂದರೆ ಬರ್ತದೆ ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಸಾರ್ವಜನಿಕರು ಮತ್ತು ಮುಸ್ಲಿಂ ಬಾಂಧವರು ನಿರಂತರವಾಗಿ ಸರ್ಕಾರದ ಗಮನ ಸೆಳೆದಾಗ ನಮ್ಮ ಜನಪ್ರಿಯ ಶಾಸಕರಾದ ಟಿ ಡಿ ರಾಜೇಗೌಡರು ಇದನ್ನ ಬಂದು ಸ್ಥಳ ಪರಿಶೀಲನೆ ಮಾಡಿ ಮನಗೊಂಡು ಇದಕ್ಕೆ ಬೇಕಾದಂತಹ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆಯಲ್ಲಿ ಸಂಬಂಧಪಟ್ಟ ಇಲಾಖೆಯವ್ರನ್ನ ಕಂಡು, ಮಾನ್ಯ ಮುಖ್ಯಮಂತ್ರಿಗಳನ್ನ ಕಂಡು ನೇರವಾಗಿ ಇದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳಿದಾಗ, ಏನು ನೆರೆ ಸಂತ್ರಸ್ತರಿಗೆ ಮತ್ತೆ ಏನು ಆವಾಗ ರಿಹ್ಯಾಬಿಲಿಟೇಷನ್ ಮಾಡಲಿಕ್ಕೆ ಹಣ ಬರ್ತದೆ, ಆ ಹಣದಲ್ಲಿ 1.62 ಕೋಟಿ ರೂಪಾಯಿಯನ್ನ ಈ ಗೋರಿಗುಡ್ಡದ ಮಣ್ಣು ಕುಸಿಬಾರದು, ಅದಕ್ಕೆ ತಡೆಗೋಡೆ ನಿರ್ಮಾಣ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ತಂದ್ರು. ಅಂದ್ರೆ ಅವರ ಹಣವನ್ನ ತಂದ್ರು, ಆ ಒಂದು ಸಮಸ್ಯೆನೂ ಓಕೆ. ಆದ್ರೆ ಆ ಒಂದು ಗೋರಿಗುಡ್ಡದ ಈ ಒಂದು ಅಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅನ್ನುವಂಥದ್ದು ಈಗ ಬಹಳ ದೊಡ್ಡ ಮಟ್ಟದ ಚರ್ಚೆ ಕಾಣಬಹುದು. ಅಂದ್ರೆ ಆ ಒಂದು ತಡೆಗೋಡೆ ಬಿರುಕು ಬಿಡಲು ಪ್ರಮುಖ ಕಾರಣ ಏನು? ಬಹಳ ಮುಖ್ಯವಾಗಿ ಏನಾಗಿದೆ ಅಂದ್ರೆ, ನಮ್ಮ ಮಲೆನಾಡಲ್ಲಿ ಹೆಚ್ಚಾಗಿ ಏನಾಗ್ತಿದೆ ಅಂದ್ರೆ ಒಂಥರ ಕಾಕ್ತಾಳಿ ಮಣ್ಣು. ಈ ಕಾಕ್ತಾಳಿ ಮಣ್ಣು ನೀರಿನ ಒಂದು ಸೇರುವಿಕೆಯಿಂದ, ಅದು ಮಣ್ಣು ನೀರಿನ ಜೊತೆಗೆ ಸೇರಿದಾಗ ಅದಕ್ಕೆ ಇರ್ತಕ್ಕಂತಹ ಏನು ವೆಯ್ಟ್ ಇದೆ ಅದರ 10 ಪಟ್ಟು ವೆಯ್ಟ್ ಆಗಿ ಅದು ಪರಿವರ್ತನೆ ಆಗ್ತದೆ. ಇದು ನಮ್ಮ ಮಲೆನಾಡಿಗರಿಗೆ, ಅದು ಎಸ್ಪೆಷಲಿ ಶೃಂಗೇರಿ ಸುತ್ತಮುತ್ತ ಇದ್ದವರಿಗೆಲ್ಲ ಇದು ಗೊತ್ತಿದೆ. ಯಾಕೆಂದ್ರೆ ನಾವೆಲ್ಲ ಅನುಭವಿಸ್ತವ್ರು, ನನ್ನ ಮನೆಗೂ ಕೂಡ ಆ ರೀತಿ ಸಮಸ್ಯೆಗಳು ಬಂದಿದ್ದಿದೆ ಹಿಂದೆ. ಹಾಗೆ ನಮಗೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ಇದು ಏನ್ ಮಾಡಿದ್ರು, ರಾಜೇಗೌಡರು ಹಣ ತಂದ್ರು, ಸಂಬಂಧಪಟ್ಟ ಇಲಾಖೆಯವರು ಅದನ್ನ ಟೆಂಡರ್ ಕರೆದ್ರು. ಟೆಂಡರ್ ಕರೆದಾಗ ಯಾರು ಅದರಲ್ಲಿ ಬೇಕಾದಂತಹ ಕಾನೂನಿನ ಎಲ್ಲ ವ್ಯವಸ್ಥೆಯಡಿಯಲ್ಲಿ ಸೂಕ್ತವಾಗಿರುವಂತಹ ವ್ಯಕ್ತಿ ಅಂತೇಳಿ ಯಾರು ಅಲ್ಲಿ ಅರ್ಜಿ ಸಲ್ಲಿಸಿದ್ರು, ಅವರನ್ನ ಪರಿಶೀಲನೆ ಮಾಡಿ ಆದ ನಂತರ ಅವರು ಆಯ್ಕೆ ಆದ್ರು. ಈ ಚಿಕ್ಕಮಗಳೂರಿನವರು ಇಲ್ಲಿ ಕಾಂಟ್ರಾಕ್ಟರ್ ಆಗಿ ಬಂದವರು. ಅವರು ಬಂದು ಈಗ ಏನು ಈ ಬಿರುಕು ಬಿಟ್ಟಿದೆ, ಬಿಟ್ಟ ಮೇಲೆ ಬೆಂಗಳೂರಿನಿಂದ ವಿವಿಧ ಜಾಗಗಳಿಂದ ಬಂದಿರತಕ್ಕಂತಹ ತಜ್ಞರು ಹೇಳಿದ್ದೇನಪ್ಪ ಅಂದ್ರೆ, ಇದು ಏನು ಕಟ್ಟಿದ್ದಾರೆ ಇದು ವೈಜ್ಞಾನಿಕವಾಗಿ ಕಟ್ಟಿದ್ದಾರೆ. ಆದ್ರೆ ಏನಾಗಿದೆ, ಮೇಲಿನಿಂದ ಮಣ್ಣು ಹಾಕಿ ಈ ತಡೆಗೋಡೆಗೆ ಜಾಗ ನಿರ್ಮಾಣ ಮಾಡಿರುವಂತಹ ಸಂದರ್ಭದಲ್ಲಿ
ಅವರು ಮಣ್ಣನ್ನ ಒಂದು ಹಂತದವರೆಗೆ ಹಾಕಿ ಆ ನಂತರ ಬ್ಲೋ ಅಪ್ ಮಾಡಿ ಅದರಲ್ಲಿ ಇರ್ತಕ್ಕಂಥ ನೀರಿನಂಶವನ್ನೆಲ್ಲ ತೆಗೆದು ಅದು ಸೆಟ್ ಆದ ಮೇಲೆ ಮತ್ತೆ ಮಣ್ಣು ಹಾಕಬೇಕಾಗಿತ್ತು. ಆವಾಗ ಅದು ಸೆಟ್ ಆಗ್ತಾ ಇತ್ತು. ಆದ್ರೆ ಅದೇನಾಗಿದೆ, ಮಲೆನಾಡಿನ ಇಲ್ಲಿಯ ವಿಶೇಷತೆ ಅವರಿಗೆ ಅರಿವಿಲ್ವೋ ಏನೋ ನನ್ಗೆ ಗೊತ್ತಿಲ್ಲ. ಆ ಕಾರಣದಿಂದ ಏನಾಗಿದೆ, ಮಣ್ಣು ಅತಿ ಹೆಚ್ಚಾಗಿ ಮೇಲಿಂದ ಹಾಕಿದ್ದಾರೆ. ಮಣ್ಣು ಅತಿ ಹೆಚ್ಚಾಗಿ ಮೇಲಿಂದ ಹಾಕಿದಾಗ ಏನಾಗಿದೆ, ನೀರಿನ ಫೋರ್ಸ್ ಮಣ್ಣಿನೊಳಗೆ ಬಂದ್ಬಿಟ್ಟು ಅದು ಈ ತಡೆಗೋಡೆ ಮೇಲೆ ಭಾರೀ ಒತ್ತಡವನ್ನ ಮಾಡಿದೆ. ಈ ಒತ್ತಡವನ್ನ ಮಾಡಿದಾಗ ನಮ್ಮ ಅರಿವಿಗೆ ಏನಪ್ಪಾ ಅಂದ್ರೆ, ಈ ತಡೆಗೋಡೆ ಎಷ್ಟು ಸೂಕ್ತ ವ್ಯವಸ್ಥೆಯಲ್ಲಿ ಕಟ್ಟಬೇಕಾಯಿತು ಅಷ್ಟು ಕಟ್ಟಲಿಲ್ಲೇನೋ ಹೀಗೆಲ್ಲ ನಮ್ಮ ತಲೆಯಲ್ಲಿತ್ತು. ತಜ್ಞರುಗಳು ಬಂದಾಗ ಏನ್ ಹೇಳಿದ್ರು ಕೇಳಿದ್ರೆ, ಇಲ್ಲ ಅದು ವ್ಯವಸ್ಥಿತವಾಗಿ ಕಟ್ಟಿದ್ದಾರೆ, ಅದಕ್ಕೆ ಏನೇನು ಸೈಂಟಿಫಿಕ್ ಆಗಿ ಇವರು ಉಪಯೋಗಿಸ್ಬೇಕು ಕಬ್ಬಣವನ್ನ ಮತ್ತು ಉಳಿದಿದ್ದಲ್ಲ ಅದನ್ನೇ ಮಾಡಿದ್ದಾರೆ. ಆದ್ರೆ ಮೇಲಿನಿಂದ ಮಣ್ಣು ಮಣ್ಣನ್ನು ಹಾಕಿದ್ದಾರೆ ಅಂತ ಹೇಳಿದ್ರೆ, ಆದ್ರೂ ಕೂಡ ಒಂದು ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಅದು ಇಂತಹ ಒಂದು ಸಾರ್ವಜನಿಕರು ಇರುವಂತಹ ಈಗ ಸಾರ್ವಜನಿಕರು ಇಲ್ಲದೆ ಇರುವ ಜಾಗದಲ್ಲಿ ಕೂಡ ಯಾವ ರೀತಿಯಾದ ಅನಾಹುತಗಳಾಗಿದ್ದಾವನ್ನ ಹಲವಾರು ಉದಾಹರಣೆಗಳಿದ್ವು. ಆದ್ರೆ ಒಂದು ಪಟ್ಟಣದ ಮಧ್ಯಭಾಗದಲ್ಲಿ ಈ ರೀತಿಯಾದ ಒಂದು ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು, ಇಂಜಿನಿಯರ್ಗಳು ಯಾವ ರೀತಿಯಾದ ಕಾಮಗಾರಿ ಮಾಡಬೇಕು, ಇದರಿಂದ ಸಾರ್ವಜನಿಕ ಯಾವ ರೀತಿ ತೊಂದರೆ ಆಗತ್ತೆ, ಅದರ ಒಂದು ಮುಂದಾಲೋಚನೆ ಇಲ್ಲದೆ ಈ ಒಂದು ಕಾಮಗಾರಿಯನ್ನ ಕೈಗೆತ್ತಿಕೊಂಡ್ರೆ ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ನಾನು ಮೊದಲನೇದಾಗಿ ಹೇಳಲಿಕ್ಕೆ ಇಷ್ಟಪಡೋದೇನಪ್ಪಾ ಅಂದ್ರೆ, ಈ ರೀತಿ ಆಗಬಾರ್ದಿತ್ತು. ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕೆಂದ್ರೆ ಈ ರೀತಿ ಆದಾಗ ದೇವರ ದಯೆಯಿಂದ ಅದು ಕೆಳಗೆ ಬಂದಿಲ್ಲ, ಅಲ್ಲಿ ವಾಸ ಇರ್ತಕ್ಕಂತಹ ವ್ಯಕ್ತಿಗಳ ಮೇಲೆ ಅದು ಪ್ರಾಣಹಾನಿ ಆಗಲಿಲ್ಲ. ಈ ಮೊದಲನೇದಾಗಿ ನಾವೇನ್ ಮಾಡಿದ್ವಿ, ಎಂಜಿನಿಯರ್ಸ್ಗಳು ಏನು ಮಾಡಿದ್ದಾರೆ ಅಥವಾ ಏನು ತಪ್ಪಾಗಿದೆ, ಯಾವ ಕಾರಣದಿಂದ ಬಿರುಕು ಬಿಡಿದೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಶಾಸಕರು ಏನ್ ಮಾಡಿದ್ರು, ಬ್ಯಾಂಗ್ಳೂರ್ಲಿದ್ರು, ಅವರು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಇಮೇಲ್ ಮೂಲಕ ತಿಳಿಸಿ, ಫೋನ್ ಮೂಲಕ ತಿಳಿಸಿ, ಸಂಬಂಧಪಟ್ಟ ಆಡಳಿತ ವರ್ಗಕ್ಕೆ ತಿಳಿಸಿ, ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳನ್ನ, ಮನೆಯಲ್ಲಿ ವಾಸ ಇರ್ತಕ್ಕಂತಹ ಜನರನ್ನ, ಸಾರ್ವಜನಿಕರನ್ನ ಅಲ್ಲಿಂದ ಬೇರೆ ಪ್ರದೇಶಕ್ಕೆ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿದ್ರು ಯಾಕೆ ಕೇಳಿದ್ರೆ, ಇಂಥ ವಿಚಾರಗಳಲ್ಲಿ ಮೊದಲು ಬೇಕಾಗಿರೋದೇನೆಂದ್ರೆ ಜೀವಹಾನಿಯನ್ನು ಉಳಿಸುವಂಥದ್ದು ಪ್ರಥಮ ಮಾಡಬೇಕು. ಅದನ್ನ ಫಸ್ಟ್ಗೆ ಮಾಡಿದ್ರು. ಆ ನಂತರ ಏನಪ್ಪಾ ಅಂದ್ರೆ ಆಸ್ತಿ ಉಳಿಕೆ, ನೆಕ್ಸ್ಟ್ ಅಂದ್ರೆ ಆಸ್ತಿ ಉಳಿಯುವಂತಹ ಕೆಲಸ ಮಾಡಬೇಕು. ಆಸ್ತಿ ಉಳಿಲಿಕ್ಕೋಸ್ಕರ ರಿಕ್ವೆಸ್ಟ್ ಮಾಡಿದ್ರೆ ಏನಪ್ಪಾ ಅಂದ್ರೆ, ಆ ಪರಿಸರದಲ್ಲಿ ನೀವು ಯಾರು ಈಗ ಇರಬೇಡಿ, ನಾವು ಎಲ್ಲ ಸೂಕ್ತ ತಜ್ಞರ ತಂಡಗಳು ಬಂದು ಅದನ್ನ ಪರಿಶೀಲನೆ ಮಾಡಿ ಎಲ್ಲ ರೀತಿಯಲ್ಲೂ ಸರಿ ಇದೆ ಅಂತ ಕನ್ಫರ್ಮ್ ಆಗಿ ಅಥವಾ ರೆಸ್ಟೋರ್ ಮಾಡಿ ಆದ ಮೇಲೆ ನೀವು ಅಲ್ಲಿಗೆ ಬಂದಿರ್ಬೋದು ಅನ್ನುವಂಥ ರಿಕ್ವೆಸ್ಟ್ ಅನ್ನು ಮಾಡಿದ್ರು. ಸಾರ್ವಜನಿಕರೆಲ್ಲ ಅದಕ್ಕೆ ಸಹಕಾರ ಕೊಟ್ಟರು. ನಾವು ಕೂಡ ಅದ್ರ ಬಗ್ಗೆ ಸ್ಪಷ್ಟ ಹೇಳೋದೇನಪ್ಪಾ ಅಂದ್ರೆ, ಎಂಜಿನಿಯರ್ಸು ಅಥವಾ ಕಾಂಟ್ರಾಕ್ಟರ್ಗಳಿಂದ ತಪ್ಪಾಗಿದ್ರೆ ಅವರ ಮೇಲೆ ಕ್ರಮ ಆಗ್ಲೇಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕೆ ಕೇಳಿದ್ರೆ, ಅವರ ಅರಿವಿಗೆ ಇದ್ದು ಅದು ತಪ್ಪಾಗಿದೆಯೋ, ಗೊತ್ತಿದ್ದೇ ತಪ್ಪಾಗಿದೆಯೋ, ಗೊತ್ತಿಲ್ಲದೆ ತಪ್ಪಾಗಿದೆಯೋ ಅನ್ನೋ ಪ್ರಶ್ನೆ ಬರಲಿಲ್ಲ. ಒಂದು ಕಾಮಗಾರಿ ನಡೀತಿದ್ದ ಅದಕ್ಕೊಬ್ರು ಇಂಜಿನಿಯರ್ ಇರ್ತಾರಂದ್ರೆ ಅದರ ಯಾವ ರೀತಿಯಾಗಿ ಅನುಕೂಲತೆ ಇದೆ ಅಥವಾ ಅಲ್ಲಿ ಯಾವ್ದಾದ್ರು ಸಮಸ್ಯೆಗಳಾಗತ್ತೋ ಎಲ್ಲವೂ ಕೂಡ ಒಬ್ಬ ಅಧಿಕಾರಿ ಆದವರಿಗೆ, ಇಂಜಿನಿಯರ್ ಆದವರಿಗೆ, ಕಾಂಟ್ರಾಕ್ಟರ್ಗಳಿಗೆ ಒಂದು ಮುಂದಾಲೋಚನೆ ಇರಬೇಕು, ಆ ಒಂದು ಕಾಮಗಾರಿ ಹೇಗಾಗತ್ತೆ ಅನ್ನೋ ಕುರಿತಾಗ. ಆದ್ರೆ ಅಧಿಕಾರಿಗಳಾಗಿರ್ಬೋದು ಅಥವಾ ಇಂಜಿನಿಯರ್ಗಳಾಗಿರ್ಬೋದು, ಕಾಂಟ್ರಾಕ್ಟರ್ಗಳ ಇವರ ಮೂವರ ವೈಫಲ್ಯ ಮತ್ತೆ ಬೇಜವಾಬ್ದಾರಿತನವೇ ಇದಕ್ಕೆ ಮೂಲ ಕಾರಣ ಅಂತ ಅನ್ಸ್ತಿಲ್ವಾ? ಹೆಚ್ಚಾಗಿ ನಾನು ಹೇಳೋದೇನಪ್ಪಾ ಅಂದ್ರೆ, ಅವರ ವೈಫಲ್ಯಗಳಿದೆ, ನಾನು ಅಲ್ಲ ಅಂತ ಹೇಳುದಿಲ್ಲ. ಅದ್ರ ಬಗ್ಗೆ ನಮ್ಮ ಶಾಸಕರು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಅವ್ರ ವೈಫಲ್ಯಗಳು ಅವ್ರ ಕಡೆಯಿಂದ ಆಗಿದೆ ಅಂತ ಹೇಳಿದ್ರೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೇವೆ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಮತ್ತು ಸರ್ಕಾರ ಕೂಡ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆಮೇಲೆ ಅವರ ಮೇಲೆ ಏನು ಈಗ ವರದಿ ಬರ್ತದೆ, ಈಗ ತಜ್ಞರೆಲ್ಲ ಏನ್ ಬಂದ್ಬಿಟ್ಟು ಜಾಗ ನೋಡ್ಬಿಟ್ಟು ಇದನ್ನ ಮಾಡಿದ್ದಾರೆ, ಅವರ ವರದಿಯ ನಂತರ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಾದ ಸಂದರ್ಭ ಇದ್ರೆ ಖಂಡಿತವಾಗಿ ಕ್ರಮ ತಗೊಳ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಓಕೆ, ಅದೇ ರೀತಿಯಲ್ಲಿಯೇ ಇನ್ನೊಂದು ಪ್ರಮುಖವಾಗಿ ವರದಕ್ಷಿಣೆ ಗಿರಾಕಿಗಳು ಇರುವುದರಿಂದಲೇ ಈ ರೀತಿಯ ತಡೆಗೋಡೆ ಬಿರುಕು ಬಿಟ್ಟಿದೆ, ಕಳಪೆ ಕಾಮಗಾರಿಯಾಗಿದೆ ಅನ್ನುವ ಗಂಭೀರ ಆರೋಪವನ್ನ ಮಾಜಿ ಶಾಸಕರು ಮೊನ್ನೆ ದಿನ ಅವರು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಆರೋಪವನ್ನ ಮಾಡಿದ್ದಾರೆ. ಹಾಗಾದ್ರೆ ಆ ವರದಕ್ಷಿಣೆ ಗಿರಾಕಿ ಯಾರಾಗಾದ್ರೆ? ಇಲ್ಲಿ ಬಹಳ ಮುಖ್ಯವಾಗಿ ನಾನು ಇತ್ತೀಚೆಗೆ ಒಂದು ಮೀಡಿಯಾದಲ್ಲಿ ಅವರ ಏನು ಮಾತಾಡ್ತಾ ಇದ್ದಾರೆ ಅದನ್ನು ನೋಡಿದಾಗ ನನಗೆ ಅನಿಸಿದ್ದೇನೆಂದ್ರೆ, ಹಿಂದಿನ ಬಿಜೆಪಿ ಸರ್ಕಾರ ಬಿದ್ದೋಗಿದ್ದೇ ವರದಕ್ಷಿಣೆ ಕಾರಣದಿಂದ. ಅವರು 50% ಅವ್ರ ಮೇಲೆ ಇದ್ದಿದ್ದೇ ಆರೋಪ ಏನಪ್ಪಾ ಅಂದ್ರೆ 50% ಕಮಿಷನ್ ಹೊಡೆಯುವಂತ ಸರ್ಕಾರ ಅಂತ ಹೇಳಿ ಆ ಸರ್ಕಾರಗಳು ಬಿದ್ದೋಗಿ. ಅಲ್ಲ, ಅವ್ರ ಮೇಲೆ 40% ಕಮಿಷನ್ ಆರೋಪ ಬಂದಿತ್ತು. ಈಗ ನಿಮ್ಮ ಮೇಲೆ 60% ಆರೋಪವನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ 60% ಆಗಿದ್ದರ ಪರಿಣಾಮವೇ ಈ ಒಂದು ಕಳಪೆ ಕಾಮಗಾರಿನ ನಾನು ಹೇಳ್ತಾ ಇದ್ದೀನಿ. ಆ ವಿಚಾರನೇ ಏನು 40% 50% ಕಮಿಷನ್ ಹೊಡಿತಾ ಇದ್ದಾರೆ ಅಂತೇಳಿ ಸರ್ಕಾರ ಅವ್ರದ್ದು ಉರುಳಿ ಹೋಗಿದೆಯೋ,
ಆ ಸಂದರ್ಭದಲ್ಲಿ ಆ ಜಾಗದಲ್ಲಿ ನಿಂತ ಸಂದರ್ಭದಲ್ಲಿ ಆ ಜಾಗ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಜೀವರಾಜ್ ಅವರು ತಮ್ಮ ಆಪ್ತರ ಹತ್ರ ಹೇಳ್ತಾರೆ, ಇದು 50% ಅಲ್ಲ ಕಣೋ 60% ಅಂತ. ಅಂದ್ರೆ 50% ನಮ್ಮ ಹಕ್ಕು, ಇದು ಯಾರೋ ಬಂದು 60% ಕಾಂಗ್ರೆಸ್ಸಿಗರ ಕಾಂಗ್ರೆಸ್ ಅಲ್ಲ. ಆ ರೀತಿ ಅವರು ಅದನ್ನ ಹೇಳಿದ್ರು. ಅಲ್ಲದೆ ಅದೇ ಅದು 50% ಆದ್ರೆ ಕಾಂಗ್ರೆಸ್ಗರದು 60% ಆಗುತ್ತೆ. ಅದಕ್ಕೆ ಉದಾಹರಣೆಗಳನ್ನ ಕೊಡ್ತೀನಿ ನಾನು. ನೀವು ಹೇಳಿರೋ ಪ್ರಶ್ನೆ ಸೂಕ್ತವಾಗಿದ್ರು, ಸ್ಪಷ್ಟವಾಗಿ ಹೇಳ್ತೇನೆ. ಏನಪ್ಪಾ ಅಂತ ಹೇಳಿದ್ರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕ್ಷೇತ್ರದಲ್ಲಿ, ಶೃಂಗೇರಿ ಕ್ಷೇತ್ರದಲ್ಲಿ ರಾಜೇಗೌಡರು ಸ್ಪಷ್ಟವಾಗಿ ಹಿಂದಿನಿಂದಲೂ ಹೇಳ್ತಾ ಬಂದಿದ್ದಾರೆ, ಯಾರೇ ವ್ಯಕ್ತಿಗಳು ಕಮಿಷನ್ ತಗೊಂಡಿದ್ದಾರೆ ಅಂತ ಹೇಳಿ ಪ್ರೂವ್ ಮಾಡಿದ್ರೆ, ಶಾಸಕನಾಗಿ ನಾನ್ ತಗೊಂಡಿದ್ದೀನಿ ಅಂತ ಪ್ರೂವ್ ಮಾಡಿದ್ರೆ, ನಾನು ಆ ಕ್ಷಣದಲ್ಲಿ ಶಾಸಕ ಸ್ಥಾನವನ್ನು ಬಿಡ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅಲ್ಲ, ನಾವು ಪ್ರತಿಯೊಂದು ಕಳೆದು ಕೂಡ ನೋಡ್ತಾ ಇರ್ತೀವಿ, ಯಾರೇ ಶಾಸಕರ ಮೇಲೆ ಅಥವಾ ಕ್ಷೇತ್ರದ ಮೇಲೆ ಆರೋಪ ಬಂದಾಗ ಪ್ರತಿಯೊಬ್ಬರ ಶಾಸಕರ ಹೇಳಿಕೆ ಇರ್ತಾರ, ಆರೋಪ ಸಾಬೀತಾದ್ರೆ ರಾಜೀನಾಮೆ ಕೊಡ್ತೀವಿ ಅಂತ. ಹಾಗೆ ಮತ್ತೆ ಕೆಲವು ಇನ್ನೊಂದು ಬರ್ತದೆ, ಚುನಾವಣೆಯಲ್ಲಿ ಅವರು ಗೆದ್ರೆ ಇವ್ರು ಗೆದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಕೇವಲ ರಾಜಕೀಯ ಹೇಳಿಕೆ ಆಗಿರುತ್ತೆ ವಿನಃ ಯಾರು ಕೂಡ ರಾಜೀನಾಮೆ ಕೊಟ್ಟ ಉದಾಹರಣೆ ಇದುವರೆಗೂ ಎಲ್ಲೂ ಕೂಡ ಇಲ್ಲ. ಇವ್ರೇನ್ ಮಾಡಿದ್ದಾರೆ ಜೀವರಾಜ್ ಅವರು? 60% ಕಮಿಷನ್ ಅಂತ ಹೇಳಿರೋದು ರಾಜಕೀಯ ಹೇಳಿಕೆ ಅಲ್ಲದೆ ಬೇರೆ ಏನದು? ನಾನು ಮಲೆನಾಡಿನ ಜನ, ಯಾರು ನಮ್ಮ ಜೀವರಾಜ್ ಅವರು ಇರುವುದಿಲ್ಲಿ ಮಲೆನಾಡಲ್ಲಿ ಇರುವುದು. ಮಲೆನಾಡಲ್ಲಿ ಯಾವ ರೀತಿಯ ಮಣ್ಣಿನ ಕೆಲಸಗಳಾಗ್ತವೆ, ಯಾವ ರೀತಿ ತೊಂದರೆಗಳಾಗ್ತವೆ, ಏನೇನು ವ್ಯವಸ್ಥೆ ಆಗುತ್ತೆ ಎಲ್ಲ ಅವ್ರಿಗೆ ಗೊತ್ತಿದೆ. ನೇರಳಕೊಡಿಗೆ ಏನು ಒಂದು ರಸ್ತೆ ಕಾಮಗಾರಿ ಆಯ್ತು, ಆ ಕಾಮಗಾರಿ ಜೀವರಾಜ್ ಅವರ ಕಾಲದಲ್ಲಿ ಆಗಿರುವಂತದ್ದು, ಅವರೇ ಅದನ್ನ ವರ್ಕ್ ಆರ್ಡರ್ ಮಾಡಿಸಿರುವಂತದ್ದು. ಅದು ಜಾರಿ ಹೋಗಿ ಎಲ್ಲಿಗೆ ಬಂತು ಕೇಳಿದ್ರೆ, ಅವರ ಆಪ್ತರಾಗಿರುವಂತಹ ಒಬ್ಬ ವ್ಯಕ್ತಿಯ ತೋಟದ ಮೇಲೆ ಮತ್ತೆ ಮನೆಯ ಮೇಲೆ ಅದು ಹೋಗಿ ಕೂರುವಂತ ಸಂದರ್ಭ ಬಂತು. ದೇವರ ಕೃಪೆಯಿಂದ ಆ ವ್ಯಕ್ತಿ ಏನೂ ಆಗಿಲ್ಲ, ಅವರು ಕೂಡ ನಮ್ಮ ಸ್ನೇಹಿತರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಆ ದೇವರ ಕೃಪೆಯಿಂದ ಎಲ್ಲ ಆಗ್ಲಿಲ್ಲ. ಹೇರೂರಿನಲ್ಲಿ ಕಾಮಗಾರಿ ಮಾಡಿದ್ರು, ಕಾಮಗಾರಿ ಮಾಡ್ಬಿಟ್ಟು 50ರಿಂದ 60 ಅಡಿ ದೂರಕ್ಕೆ ಆ ಇಡೀ ಕಾಮಗಾರಿ ಅಂದ್ರೆ ಆ ಇಡೀ ತಡೆಗೋಡೆ ಜಾರ್ಕೊಂಡು ಹೋಯ್ತು. ಕೊಪ್ಪ ತಾಲೂಕಲ್ಲಿ ಸಾಕಷ್ಟು ಆ ರೀತಿ ತೊಂದರೆ ಆಯ್ತು. ರಸ್ತೆಗಳು ಅವನ್ನೆಲ್ಲ ರಿಹ್ಯಾಬಿಲಿಟೇಷನ್ ಮಾಡಿಸಿದ್ಯಾರು? ನಮ್ಮ ಶಾಸಕರು TD ರಾಜೇಗೌಡರು ರಿಹ್ಯಾಬಿಲಿಟೇಷನ್ ಮಾಡಿದ್ರು. ಅವರು ಮಾಡಿರೋ ತಪ್ಪನ್ನ ಸರಿಪಡಿಸಿರೋ ನಮ್ಮವರು. ಆದ್ರೆ ಇವ್ರು ಬಂದು ಹೇಳ್ತಾ ಇರೋದೇನು, ವರದಕ್ಷಿಣೆ ಅಂತ ಹೇಳ್ತಾರೆ, ನಿಮ್ಮ ಮನೇಲಿ ತಡೆಗೋಡೆ ಕಟ್ಟಿಲ್ವಾ ಕೇಳ್ತಾರೆ. ಈ ರೀತಿಯ ಬಾಲಿಶ ಹೇಳಿಕೆಗಳು ಕೊಡುವುದು ಯಾರೋ ಕಾರ್ಯಕರ್ತರಿಗೆ ಒಂದು ಖುಷಿ ಪಡಿಸ್ಲಿಕ್ಕೋಸ್ಕರ ಅವ್ರು ಹೇಳ್ಬೋದು, ಬಿಟ್ರೆ ಅದು ನ್ಯಾಯಯುತ ಅಲ್ಲ. ಅದನ್ನ ಕಡಾಖಂಡಿತವಾಗಿ ನಾವು ಖಂಡಿಸ್ತೀವಿ. ಅವರು ಅಲ್ಲೊಂದು ಪ್ರಚಾರಕ್ಕೋಸ್ಕರ ಹೇಳ್ತಕ್ಕಂತಹ ಒಂದು ಮಾತುಗಳು ಬಿಟ್ಟರೆ ಬೇರೆ ಏನಿಲ್ಲ. ಓಕೆ, ಅದೇ ರೀತಿಯಲ್ಲಿ JDS ಅವರು ಕೂಡ ಒಂದು ಸ್ಥಳಕ್ಕೆ ಹೋಗಿದ್ರು, ಅವರು ಕೂಡ ಆರೋಪವನ್ನು ಮಾಡಿದ್ದಾರೆ. ಅದನ್ನು ಪ್ರಮುಖವಾಗಿ ಕಾಂಗ್ರೆಸ್ಸಿಗರು ಲಂಚ ಮತ್ತು ಭ್ರಷ್ಟಾಚಾರದಿಂದಲೇ, ಕಾಂಗ್ರೆಸ್ಸಿಗರು ಲಂಚ ಮತ್ತು ಭ್ರಷ್ಟಾಚಾರ ರಾಜ್ಯದಲ್ಲೂ ಕೂಡ ಹೆಚ್ಚಾಗಿದೆ, ಕ್ಷೇತ್ರದಲ್ಲೂ ಕೂಡ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯಾದ ಕಳಪೆ ಕಾಮಗಾರಿಯಾಗಿದೆ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ಸಿಗರ ಮೇಲೆ ಇನ್ನೊಂದು ಗಂಭೀರವಾದ ಆರೋಪ ಬಂದಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಒಂದು ವಿಚಾರ ನಾವು ಮನಗಳ್ಳಬೇಕಾಗತ್ತೆ. JDSನವರು ಅವ್ರು ಯಾವ ಸಂದರ್ಭದಲ್ಲೂ ಕೂಡ BJPಯವರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳಕ್ ಅವ್ರ ಕೈಯಲ್ಲಿ ಆಗ್ತಿಲ್ಲ. ಆದ್ರೆ ಅವರ ಜೊತೆಗೆ ಒಂದು ಕಾಂಬಿನೇಷನ್ ಇರೋದ್ರಿಂದ, ಅವ್ರ ಜೊತೆಗೆ ಒಂದು ಕೋಆರ್ಡಿನೇಷನ್ ಇರೋದ್ರಿಂದ ಅವರನ್ನು ಸಮರ್ಥನೆ ಮಾಡುವಂತ ಕೆಲಸ ಮಾಡ್ತಾರೆ. ನೀವ್ ಹೇಳ್ತೀರಿ BJPಯವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ. ಶೃಂಗೇರಿಯಲ್ಲಿ ನಿಮ್ ಜೊತೆನೆ ಹೊಂದಾಣಿಕೆ ಮಾಡ್ಕೊಂಡಿದ್ರು TPCMS ಚುನಾವಣೆಯಲ್ಲಿ, ಅವರೇ ಈಗ ನಿಮ್ಮ ವಿರುದ್ಧ ಮಾತಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ನೀವು ಇಲ್ಲಿ ಒಂದು ಶೃಂಗೇರಿಯಲ್ಲಿ ಈ ಒಂದು ಕಳಪೆ ಕಾಮಗಾರಿ ಆಗಿದೆ ಅಥವಾ ಏನೊಂದು ತಡೆಗೋಡೆ ಬಿರುಕು ಬಿಟ್ಟಿದ್ದ ವಿಚಾರದಲ್ಲಿ ಅವ್ರಿಗೂ ಕೂಡ ನಿಮ್ಮ ಮೇಲೆ ಸಿಟ್ಟಿದ್ಯಾ ಅಂತ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದೆ ಸುಧಾಕರ್ ಶೆಟ್ಟರು ನಮ್ಮ ಸ್ನೇಹಿತರೆ, ಒಳ್ಳೆ ವ್ಯಕ್ತಿನೇ, ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಅವ್ರಿಗೇನಾಗಿದೆ ಕೇಳಿದ್ರೆ, ಈ BJPಗರ ಜೊತೆಗೆ ಏನು ಸಂಯುಕ್ತವಾಗಿ ಇವರ ಒಡಂಬಡಿಕೆ ಇದೆ, ಈ ಒಡಂಬಡಿಕೆಯಿಂದ ಅವರ ಪರವಾಗಿ ಮಾತಾಡುವಂತ ಕೆಲಸ ಮಾಡ್ತಾರೆ. ಆದ್ರೆ ಎಲ್ಲ ಸಂದರ್ಭದಲ್ಲೂ ಮೊದಲನೇದಾಗಿ ಸುಧಾಕರ್ ಶೆಟ್ಟರಿಗೆ ನಾನು 68ನೇ ವರ್ಷದ ಜನ್ಮದ ಶುಭಾಶಯಗಳನ್ನು ಹೇಳ್ತೇನೆ, ಜನ್ಮದಿನದ ಶುಭಾಶಯಗಳನ್ನು ಹೇಳ್ತೇನೆ. ಅದು ಆ ನಂತರ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಏನಪ್ಪಾ ಅಂದ್ರೆ, ಅವ್ರಿಗೆ ಯಾವ ರೀತಿ ಅನಿವಾರ್ಯತೆ ಆಗಿದೆ ಅಂದ್ರೆ, ಚುನಾವಣಾ ಪ್ರಕ್ರಿಯೆಯಲ್ಲಿ ಓಟಿನ ಕೌಂಟಿಂಗ್ ಆಗುವ ಹೊತ್ತಿಗೆ ಅವ್ರು ಹೊರಗೆ ಬಂದ್ಬಿಟ್ಟು ರಾಜೇಗೌಡ ಹತ್ರ ಹೇಳ್ತಾರೆ ಎಲ್ಲ ಸರಿಯಾಗಿದೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ಹೋಗ್ತಾರೆ. 2 ದಿವಸ ಬಿಟ್ಟು ಮತ್ತೆ ಹೇಳಿಕೆ ಕೊಡ್ತಾರೆ, ಇಲ್ಲ ಅಲ್ಲಿ ಎಲ್ಲ ಮಿಸ್ಟೇಕ್ ಆಗಿದೆ, ಎಲ್ಲ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ. ಬೇರೆ ಯಾವುದೋ ಒಂದು ಕಾಮಗಾರಿ ವಿಚಾರದ ಬಗ್ಗೆ ರಾಜೇಗೌಡರ ಬಗ್ಗೆ ಆರೋಪ ಮಾಡ್ತಾರೆ, 2 ದಿವಸ ಬಿಟ್ಟು ಹೇಳ್ತಾರೆ ಇಲ್ಲ ಕಾಮಗಾರಿಗಳು ನಡೆಯುವಾಗಲ್ಲ ಈ ತರ ಆಗ್ತದೆ ಅಂತ. ಆ ರೀತಿ ದ್ವಂದ್ವ ಹೇಳಿಕೆಗಳನ್ನ ಸುಧಾಕರ್ ಶೆಟ್ಟರು ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ ಕೇಳಿದ್ರೆ ಕಾರಣ ಒಂದೇ. ಆಯ್ತು, ಅವರು ದ್ವಂದ್ವ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ಮತ್ತೆ ಅವ್ರ ಜೊತೆ ನೀವು ಹೊಂದಾಣಿಕೆ ಮಾಡ್ಕೊಂಡು ಚುನಾವಣಾ ಆ ಕಡೆ ಕಿಡಿದ್ರಿ. ನೀವು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಚುನಾವಣಾ ಆ ಕಡೆ ಕಿಡಿತೀರಾ, ನಂತರದಲ್ಲಿ ಅವರೇ ಈಗ ನಿಮ್ಮ ಮೇಲೆ ಇನ್ನೊಂದು ಆರೋಪವನ್ನು ಮಾಡಿದ್ದಾರೆ. ಇಲ್ಲಿ ಬಹಳ ವಿಶೇಷವಾಗಿ ಪತ್ರಕರ್ತರ ಬಗ್ಗೆ ಮತ್ತೆ ಮೀಡಿಯಾಗಳ ಬಗ್ಗೆ ನನಗೆ ಸ್ಪಷ್ಟವಾಗಿ ಹೇಳಬೇಕಾದ ಮಾತೇನಂದ್ರೆ,
ಒಂದೊಂದು ರಾಜ್ಯದಲ್ಲಿ ಒಂದೊಂದು MP ಗಳ 20-30 ಜನನ ಕಿತ್ತು ಹಾಕಿ ಒಂದು ಗೌರ್ಮೆಂಟಿನ ಅರ್ಧದಷ್ಟು ಜನಗಳನ್ನ ಕಿತ್ತು ತಮ್ಮ ಪಕ್ಷಕ್ಕೆ ಎಳ್ಕೊಂಡು ಅವ್ರ ಮೇಲೆ ID ದಾಳಿಗಳನ್ನ ಹಾಕ್ಬಿಟ್ಟು ಅವ್ರಿಗೆ ಹೆದರ್ಸ್ಬಿಟ್ಟು ತಮ್ಮ ಜೊತೆ ಕರ್ಕೊಂಡು ಸರ್ಕಾರನೇ ಉಳಿಸುವಂಥದ್ದನ್ನು ಯಾರು ಪ್ರಶ್ನೆ ಮಾಡ್ತಿಲ್ಲ. ಇಡೀ ದೇಶಾದ್ಯಂತ ಎಲ್ಲಾ ಕಡೆನೂ ಕೂಡ ಅವರಿಗೆ 2/3 ಮೆಜಾರಿಟಿ ಬರಬೇಕು ಅನ್ನೋ ಕಾರಣಕ್ಕೆ ಇರ್ತಕ್ಕಂತಹ ಬಿಜೆಪಿಗರು ಇರ್ತಕ್ಕಂಥ ಎಲ್ಲ MP ಗಳನ್ನು ಕೂಡ ಹೆದರಿಸಿ ಬೆದರಿಸಿ ತಮ್ಮ ಜೊತೆ ಕರ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತಿರೋದನ್ನು ಯಾರು ಪ್ರಶ್ನೆ ಮಾಡ್ತಿಲ್ಲ. ಏನ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಡೆಯುವ ಸಂದರ್ಭದಲ್ಲಿ ಹೆಚ್ಚಿನ ಖರ್ಚು ವೆಚ್ಚಗಳು ನಡಿಬಾರದು ಅಂತ ಜನರಿಗೆ ಗೊಂದಲ ಆಗಬಾರದು ಅನ್ನುವಂತ ದೃಷ್ಟಿಯಲ್ಲಿ ಒಂದು ಜಾತ್ಯತೀತ ನಿಲುವಿನಲ್ಲಿ ಈ ಹಿಂದಿನಿಂದ ಇಲ್ಲಿ ಬಂದಿದ್ರು ಅವ್ರಗಳನ್ನ ಜೊತೆ ಸೇರಿಸ್ಕೊಂಡು ನಾವು ಒಂದು ಸೊಸೈಟಿ ಎಲೆಕ್ಷನ್ಗೆ ಹೋದ್ವಿ ಹೊರತು ಅದರಲ್ಲಿ ನಮಗೂ ಅವರಿಗೂ ಏನು ಹನಿಮೂನ್ ಆಯ್ತು ಮತ್ತೊಂದು ಅಂತೆಲ್ಲ ಮಾತಾಡಿದ್ರು. ಆ ರೀತಿಯ ಸಂಬಂಧಗಳು ನಮ್ಮಲ್ಲಿ ಇಲ್ಲ. ಇಲ್ಲ, ಈ ರೀತಿ ಪ್ರಶ್ನೆಗಳು ಯಾಕೆ ಬರತ್ತಂದ್ರೆ ರಾಜ್ಯದಲ್ಲಿ ಬಿಜೆಪಿ ಅಥವಾ JDS ಮೈತ್ರಿ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೂ JDS ಮೈತ್ರಿ ಮಾಡ್ಕೊಂಡ್ರೆ ಆ ಪ್ರಶ್ನೆ ಬರ್ತಾ ಇರಲಿಲ್ಲ. ಆದ್ರೆ ಅಲ್ಲಿ ರಾಜ್ಯದಲ್ಲಿ ಬಿಜೆಪಿ ಹಾಗೂ JDS ಮೈತ್ರಿ ಇರುವ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ನೀವು ಮತ್ತು ಕಾಂಗ್ರೆಸ್ ಹಾಗೂ JDS ಮೈತ್ರಿ ಮಾಡ್ಕೊಂಡಾಗ ಒಂದು ಚುನಾವಣೆಯಲ್ಲಿ ಹಲವು ಪ್ರಶ್ನೆಗಳು ಬಂದೇ ಬರುತ್ತೆ. ಅದರಲ್ಲಿ ಪತ್ರಕರ್ತರು ಪ್ರಶ್ನೆ ಕೇಳಿದ ತಕ್ಷಣ ತಪ್ಪೇನಿದೆ? ಹಂಗಾದ್ರೆ ಕಾಂಗ್ರೆಸ್ಸಿಗರನ್ನ ಪತ್ರಕರ್ತರು ಪ್ರಶ್ನೆನೇ ಮಾಡಬಾರ್ದಾಗಾದ್ರೆ? ಇಲ್ಲ, ಇಲ್ಲಿ ಏನಾಗ್ತಿದೆ, ನಾನು ಸಾಕಷ್ಟು ವಿಚಾರಗಳಲ್ಲಿ ಗಮನಿಸ್ತಾ ಇದ್ದೀನಿ. 100 ತಪ್ಪುಗಳು ಬಿಜೆಪಿ ಕಡೆಯಿಂದ ಆದ್ರೆ 25 ತಪ್ಪುಗಳು ಕಾಂಗ್ರೆಸ್ ಕಡೆಯಿಂದ ಆದ್ರೆ ಮೀಡಿಯಾದಲ್ಲಿ ಆ 25ಅನ್ನೇ ದೊಡ್ಡದು ಮಾಡ್ತಾ ಇದ್ದಾರೆ ಹೊರತು 75ಅನ್ನ ದೊಡ್ಡದು ಮಾಡ್ತಿಲ್ಲ. ಏನು ಕಾರಣ ಅಂತ ನಮ್ಗೆ ಗೊತ್ತಿಲ್ಲ. ನಾವೇನು ಪತ್ರಕರ್ತರು ಸರಿ ಇಲ್ಲ ಅಥವಾ ಮೀಡಿಯಾ ಸರಿ ಇಲ್ಲ ಅಂತ ನಾವು ಹೇಳ್ತಿಲ್ಲ. ಎಲ್ಲೋ ಒಂದು ಹಂತದಲ್ಲಿ ಏನಾಗ್ತಿದೆ ಕೇಳಿದ್ರೆ ನಮ್ಮ ಸಮಸ್ಯೆಗಳನ್ನ ಅವರ ಮುಂದೆ ಇಡೋ ಸಂದರ್ಭದಲ್ಲಿ ಅದು ಸ್ಪಷ್ಟವಾಗಿ ನಾಗರಿಕರಿಗೆ ಗೊತ್ತಾಗ್ತಿಲ್ಲ. ಈಗ ನೋಡಿ, ಈಗ ಮೊನ್ನೆ ಜೀವರಾಜ್ ಅವರು ಬಂದ್ಬಿಟ್ಟು ಏನ್ ಹೇಳಿದ್ರು, ಆ ಜಾಗ ನೋಡ್ಬಿಟ್ಟು ಏನ್ ನೀವು ಎಲ್ಲ ಸತ್ತೋದ್ರೆ ನೀವು ಜವಾಬ್ದಾರಿ ತಗೊಳ್ತೀರಾ ಅಂತ ಇಂಜಿನಿಯರ್ಸ್ಗೆಲ್ಲ ಕೇಳಿದ್ರು. ಕೇಳಿದ್ರಲ್ಲಿ ತಪ್ಪೇನಿಲ್ಲ, ಪ್ರತಿಭಟನೆ ಖಂಡಿತ ಮಾಡೋ. ಒಬ್ರು ಮಾಜಿ ಶಾಸಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ಇಲ್ಲೂ ಕೂಡ ಅವರು ಬಿಜೆಪಿ ವಿರೋಧ ಪಕ್ಷ ಆಗಿದ್ದಾರೆ. ಅವರು ಕೂಡ 3 ಬಾರಿ ಶಾಸಕರಾದಂತರು. ಅವರು ನಿಮ್ಮನ್ನ ಪ್ರಶ್ನೆ ಮಾಡೋದಾಗ್ಲಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪೇನಿದೆ? ಹಾಗಾದ್ರೆ ಖಂಡಿತ ತಪ್ಪಿಲ್ಲ ಅಂತ ಹೇಳಿದ್ನಲ್ಲ, ಖಂಡಿತ ತಪ್ಪಿಲ್ಲ. ವಿರೋಧ ಪಕ್ಷದ ಸ್ಪಷ್ಟ ನಿಲುವು ಏನಾಗಿರ್ಬೇಕು ಕೇಳಿದ್ರೆ, ಆಡಳಿತ ಪಕ್ಷ ಆಗ್ಲಿ ಅಥವಾ ಎಲ್ಲಾದ್ರೂ ಸರ್ಕಾರದ ಅಡಿಯಲ್ಲಿ ರಾಜ್ಯದಲ್ಲಿ ಎಲ್ಲೇ ಕಾಮಗಾರಿಗಳು ಹೆಚ್ಚು ಕಡಿಮೆ ಆದ್ರೂ ಕೂಡ ಅದನ್ನ ಪ್ರಶ್ನಿಸುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು ಸ್ವಾಗತಾರ್ಹ. ನಾವು ಅದನ್ನು ಸ್ವಾಗತ ಮಾಡ್ತೇವೆ. ಆದ್ರೆ ಅಲ್ಲಿ ವೈಯಕ್ತಿಕ ಹೇಳಿಕೆಗಳು ಬರುವಂಥದ್ದು, ಇದು ಈಗ ವರದಕ್ಷಿಣೆ ತಗೊಳ್ತಾರೆ ಅನ್ನೋ ತರದಲ್ಲಿ ಮಾತಾಡಿದ್ರೆ ಇದನ್ನು ಯಾವ ರೀತಿಯಲ್ಲಿ ನಾವು ಅವ್ರನ್ನ ಐಡೆಂಟಿಫೈ ಮಾಡೋದು, ಯಾರ ಮೇಲೆ ಅವರ ಅಟ್ಯಾಕ್ ಆಗ್ತಿದೆ ಅಂತ ನಾವು ಅದನ್ನ ಗಮನಿಸಬೇಕು. ಈ ರೀತಿ ತಪ್ಪು ಹೇಳಿಕೆಗಳು, ಬಾಲಿಶ ಹೇಳಿಕೆಗಳು, ಆಮೇಲೆ ವೈಯಕ್ತಿಕ ಹೇಳಿಕೆಗಳು, ಇವುಗಳನ್ನು ನಾವು ಸಹಿಸಲ್ಲ ಅಂತ ಹೇಳಿದ್ದೆ ಹೊರತು ವಿರೋಧ ಪಕ್ಷವಾಗಿ ಅವರು ಬಂದು ಪ್ರತಿಭಟನೆ ಮಾಡ್ಲಿ, ಅವರು ಉಪವಾಸ ಕೂರ್ಲಿ, ಯಾರು ಬೇಡ ಅಂದ್ರು. ನಾವು ಅದಕ್ಕೆ ನಮ್ಮನ್ನ ಎಚ್ಚರಿಸಗೊಳಿಸ್ಲಿಕ್ಕೆ, ನಮ್ಮ ಬಲಪಡಿಸ್ಲಿಕ್ಕೋಸ್ಕರ ವಿರೋಧ ಪಕ್ಷಗಳು ಕೆಲಸ ಮಾಡ್ತಾ ಇದೀವಿ ಅಂತ ನಾವು ಸಂತೋಷ ಪಡ್ತೇವೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆಮೇಲೆ ನಾನು ನಿಮ್ಗೆ ಈ ಒಂದು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ, 15 ವರ್ಷಗಳಿಂದ ಗೌರಿಗುಡ್ಡದ ಸಮಸ್ಯೆ ಇದೆ ಅಂತ ಹೇಳಿದೆ. ಈ 15 ವರ್ಷ ಇದೇ ವ್ಯಕ್ತಿ ಒಂದು ಸಮಸ್ಯೆಯನ್ನ 15 ವರ್ಷ ನೀವೇನು ಹೇಳಿದ್ರಿ, ಒಂದು ಸಮಸ್ಯೆಯನ್ನ ಖಂಡಿತವಾಗಿ ಬಗೆಹರಿಸಬೇಕು. ಒಂದು ಸಮಸ್ಯೆಯನ್ನ ಬಗೆಹರಿಸಕ್ ಹೋಗಿ ಇನ್ನೊಂದು 10 ಸಮಸ್ಯೆಗಳನ್ನ ತಂದಿಡುವಂತದ್ದು ಎಷ್ಟು ಸರಿಯಾಗದ್ರೆ? ಇಲ್ಲಿ ವಿಚಾರ ಹಂಗ್ ಬರ್ಲಿಲ್ಲ. 15 ವರ್ಷಗಳಿಂದ ಇದೇ ಸಮಸ್ಯೆ ಇದ್ದು ಕೂಡ ಯಾವುದೇ ಸಂದರ್ಭದಲ್ಲಿ ಸ್ಪಂದಿಸದೇ ಇರುವಂತಹ ಜೀವರಾಜ್ ಅವರು ಈಗ ಬಂದ್ಬಿಟ್ಟು ಮುಸ್ಲಿಮರ ಮೇಲೆ ಅತಿಯಾದ ಕಾಳಜಿ ಹೇಳುವಂಥದ್ದು, ಅವರ ಧಾರ್ಮಿಕ ವಿಧಿ ಬಗ್ಗೆ ಹೇಳುವಂಥದ್ದು, ಬೇರೆ ಎಲ್ಲಾ ವೇದಿಕೆಯಲ್ಲೂ ಕೂಡ ಮುಸ್ಲಿಮರನ್ನ, ಕ್ರಿಶ್ಚಿಯನ್ರನ್ನ, ಬೌದ್ಧರನ್ನ, ಅಲ್ಪಸಂಖ್ಯಾತರನ್ನ ದೂರುವಂಥದ್ದು, ನಿರಂತರವಾಗಿ ಅವರುಗಳನ್ನ ಬೈದು ಅವರನ್ನು ದೂರಿಡಿ ಅಂತ ಹೇಳುವಂತ ವ್ಯಕ್ತಿ ಈಗ ಮೊನ್ನೆ ಇದ್ದಕ್ಕಿದ್ದಂಗೆ ಅವರಿಗೆ ಒಂದು ಸ್ಪೆಷಲ್ ಕಾಳಜಿ ಬಂದ್ಬಿಟ್ಟಿದೆ. ಅವ್ರು ಏನ್ ಹೇಳ್ತಾರೆ, ಅವರಿಗೆ ಧಾರ್ಮಿಕ ಶ್ರದ್ಧೆ ಇದೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಎಲ್ಲಾ ಕಡೆ 99 ಭಾಗದಲ್ಲಿ ಅವರನ್ನ ವಿರೋಧವಾಗಿ ಮಾತಾಡಿ ಆ ಜಾಗದಲ್ಲಿ ಬಂದು ಅವರ ಧಾರ್ಮಿಕ ಒಂದು ಇದನ್ನ ಕೆರಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳಿದ್ರೆ, ಇವರು ರಾಜಕೀಯವಾಗಿ ತನ್ನ ವೈಯಕ್ತಿಕ ವರ್ಚಸ್ಸನ್ನ ಬೆಳೆಸ್ಕೊಳ್ಳಿಕ್ಕೋಸ್ಕರ ಈ ತರ ಹೇಳಿಕೆಗಳು ಕೊಡ್ತಾರೋ ಅಥವಾ ನಿಜವಾಗ್ಲೂ ಏನು ಸಮಸ್ಯೆ ಆಗಿದೆ ಅದಕ್ಕೆ ಕಾಳಜಿ ವಹಿಸಿ ಮಾತಾಡ್ತಾರೋ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ಓಕೆ, ಅದೇ ರೀತಿಯಲ್ಲಿ ನೀವೀಗ ಹೇಳ್ತಾ ಇದ್ದೀರಾ, ಇದೇನು ಅಲ್ಲಿ ಏನು ರಾಜಕೀಯ ನಡೀತಾ ಇದೆ ನಿಮ್ಮ ಒಂದು ಆರೋಪ ಆಗದೆ? ಅಲ್ಲ, ಹಾಗಲ್ಲ. ಈಗ ಎಲ್ಲ ಕಡೆ ನಾ ಹೇಳ್ದಲ್ಲ, ಯಾಕೆ ಈ ಪ್ರಶ್ನೆಗಳು ಬರ್ತವೆ ಅಂದ್ರೆ ಅಲ್ಲಿ ಒಂದು ಇದು ತಡೆಗೋಡೆ ಬಿರುಕು ಬಿಡತ್ತೆ. ಈಗ ತಡೆಗೋಡೆ ಬಿರುಕು ಬಿಟ್ಟ ನಂತರ ನೀವು ಕೂಡ ಹೋಗ್ತಾರೆ, ಎಲ್ಲರೂ ಜನಪ್ರತಿನಿಧಿಗಳು ಹಲವಾರು ಜನ ಅಲ್ಲಿಗೆ ಹೋಗ್ತಾರೆ, ರಾಜಕಾರಣಿಗಳ ಅಧಿಕಾರಿಗಳು ಎಲ್ಲರೂ ಕೂಡ ಹೋಗ್ತಾರೆ. ಆದ್ರೆ ಒಂದು ನಮ್ಗೆ ಎಲ್ಲರೂ ಕೂಡ ಪ್ರಶ್ನೆ ಕಾಡುವಂತದ್ದು,
ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳಿಗಾಗಿರ್ಬೋದು, ಕ್ಷೇತ್ರದ ಚುಕ್ಕಾಣಿ ಹಿಡಿದಂತವರಿಗೆ, ಅಧಿಕಾರಿಗಳ ಮೇಲೆ ಆಗಿರ್ಬೋದು, ಗುತ್ತಿಗೆದಾರರ ಮೇಲೆ ಆಗಿರ್ಬೋದು, ಇಂಜಿನಿಯರ್ಗಳ ಮೇಲೆ ಸರಿಯಾದ ರೀತಿಯಲ್ಲಿ ಹಿಡಿತ ಇಲ್ಲದೆ ಇರುವಂತದ್ದು ಈ ರೀತಿಯ ಒಂದು ಕಳಪೆ ಕಾಮಗಾರಿಗೆ ಕಾರಣವಾಗ್ತಾ ಇದೆಯಾ ಅಂತ. ಇಲ್ಲಿ ಏನಾಗಿದೆ, ಈಗ ಕೇರಳದಲ್ಲಿ ವಯನಾಡಿನಲ್ಲಿ ಸ್ಲೈಡ್ ಆಯ್ತು. ಅಲ್ಲಿ ಯಾರೋ ಮೊನ್ನೆ ಮಾತಾಡಿದ್ರು, ಹೇಳಿದ್ರು ವಯನಾಡನ್ನು ನಮಗೆ ಜ್ಞಾಪಕ ಆಗುತ್ತೆ, ಆ ರೀತಿ ಸ್ಲೈಡ್ ಆಗುತ್ತೆ. ಅಲ್ಲೂ ಕೂಡ ಏನಂದ್ರೆ ಅಭಿವೃದ್ಧಿಗೋಸ್ಕರ ಸುರಂಗ ಮಾರ್ಗವನ್ನು ತೆಗಿತಕ್ಕಂತಹ ಜಾಗದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರೋದು. ಅಲ್ಲೂ ಕೂಡ ಈ ರೀತಿ ಕಾಕ್ತಾಳಿ ಮಣ್ಣಿನ ಅವಸ್ಥೆನೇ ಪ್ರಾಬ್ಲಮ್ ಅಲ್ಲಿರೋದು. ಅದೇ ರೀತಿಯಲ್ಲಿ ಏನಾಗಿದೆ ಅಂದ್ರೆ ಈ ಕಾಮಗಾರಿ ಮಾಡುವಾಗ ಎಂಜಿನಿಯರ್ಗಳು ಮಾಡಿರೋ ತಪ್ಪೇನಪ್ಪಾ ಅಂದ್ರೆ ಇಲ್ಲಿನ ಮಣ್ಣಿನ ಲಕ್ಷಣವನ್ನು ಅವ್ರು ತಿಳ್ಕೊಬೇಕಾಗಿತ್ತು. ಹಾಗಾದ್ರೆ ಆ ಒಂದು ಭಾಗಕ್ಕೆ ಈ ಭಾಗದ ಸ್ಥಳೀಯ ಶಾಸಕರಾಗಿರುವಂತಹ ರಾಜೇಗೌಡರು ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಹೋಗಿ ಪರಿಶೀಲನೆ ನಡೆಸುವಂತದ್ದಾಗ್ಲಿ, ಅಥವಾ ಕಾಮಗಾರಿ ಯಾವ ರೀತಿಯಾಗಿ ನಡೀತಿದೆ ಅನ್ನೋ ನೋಡೋದಾಗ್ಲಿ, ಅಥವಾ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಳ್ಳೋದಾಗ್ಲಿ, ಅಥವಾ ಅಲ್ಲೇನಾದ್ರೂ ಸಮಸ್ಯೆಗಳಿದನ್ನು ಕುರಿತಾಗಿ ಯಾಕೆ ಚರ್ಚೆ ಮಾಡಿಲ್ಲ? ಹಾಗಾದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿತ್ತು, ಒಂದು ರಸ್ತೆಯಲ್ಲಿ ಒಂದು ವಾಹನ ಹೋಗ್ತಾ ಇದ್ರೆ, ವಾಹನ ಹೋಗ್ತಾ ಇದೆ ಸರಿಯಾಗಿ ಹೋಗ್ತಾ ಇದೆ ಅಂದ್ಕೊಳ್ಳಿ ಏನು ಸಮಸ್ಯೆ ಇಲ್ಲ. ಮುಂದ್ಗಡೆಯಿಂದ ಇನ್ನೊಂದು ವಾಹನ ಬಂದು ಅದಕ್ಕೆ ಕುಟ್ಟು ಬಿಟ್ಟು ಅದು ಅಪಘಾತಕ್ಕೆ ಸಿಕ್ಕಿದಾಗ ಆವಾಗ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ. ಅವನು ಫಾಸ್ಟ್ ಬಂದಿದ್ದ, ಇವನು ಅದಕ್ಕೆ ಬರುವಂತದ್ದು ನಾನು ಆ ಸಮಸ್ಯೆಗಳು ಉದ್ಭವವಾಗಬಾರ್ದು ಅಂದ್ರೆ ಒಬ್ರು ಜನಪ್ರತಿನಿಧಿ ಆದಂತವ್ರು ಅವರು ಒಂದು ಅನುದಾನವನ್ನ ಕೊಡಿಸಿದಾರೆ ಅಂದ್ರೆ ಅಲ್ಲಿ ಯಾವ ರೀತಿಯಾದ ಕಾಮಗಾರಿ ಆಗ್ತಾ ಇದ್ದಾನೆ ಅನ್ನುವಂಥದ್ದು ಪರಿಶೀಲನೆ ಮಾಡೋದು ಕೂಡ ಅವರ ಒಂದು ಜವಾಬ್ದಾರಿ ಅಲ್ವಾ? ಶಾಸಕರು ಆ ನಿಟ್ಟಿನಲ್ಲಿ ಸ್ಥಳ ಪರಿಶೀಲನೆ ಹಿಂದಿನಿಂದಲೂ ಮಾಡ್ತಾ ಇದ್ರು. ಈ ಮಳೆ ಏಕದಮ್ ಮಳೆ ಬರ್ಲಿಕ್ಕೆ ಹೋಗಿ ಅಂದ್ರೆ ನಾವು ನಿರೀಕ್ಷೆ ಮಳೆಯೇ ಇರ್ಲಿಲ್ಲ ಈ ವರ್ಷ. ಏನು ಮಳೆ ಇಲ್ಲಲ್ಲ ಅಂತೇಳಿ ಆಲೋಚನೆ ಮಾಡೋ ಸಂದರ್ಭದಲ್ಲಿ ನಾವು ನಿರೀಕ್ಷೆ ಮಾಡಿದ್ಕಿಂತ ಹೆಚ್ಚು ಮಳೆ ಆ ಅವಧಿಯಲ್ಲಿ ಬಂದಿದ್ರಿಂದ ಮಳೆಗಾಲದಲ್ಲಿ ಮಳೆಯನ್ನ ಆ ಟೈಮ್ ಬರುತ್ತೆ ಈ ಟೈಮ್ ಬರುತ್ತೆ ಅಂತ ನಿರೀಕ್ಷೆ ಮಾಡಕ್ ಸಾಧ್ಯ ಇದೆಯಾ? ಅಲ್ಲಲ್ಲ, ಬೇಸಿಗೆಗಾಲದಾರ ಅಥವಾ ಚಳಿಗಾಲ ಬೇರೆ ನಿರೀಕ್ಷೆ ಮಾಡಬಹುದು. ಮಳೆಗಾಲದಲ್ಲಿ ಸಹಜವಾಗಿ ಮಳೆ ಬಂದೇ ಬರುತ್ತೆ. ಮಳೆಗಾಲದ ಸಂದರ್ಭದಲ್ಲಿ ಕೂಡ ಅದಕ್ಕೊಂದು ಕ್ರಮವನ್ನು ತೆಗೆದುಕೊಳ್ಳದೆ ಇರುವಂತದ್ದು ಇದು ಆಡಳಿತ ವ್ಯವಸ್ಥೆಯ ಸಂಪೂರ್ಣ ವೈಫಲ್ಯ ಅಲ್ವಾ? ಇದು ನಾನು ಹೇಳ್ತಾ ಇರೋದೇನಪ್ಪಾ ಅಂದ್ರೆ ಅಪಾಯ ಉಂಟು ಮಾಡುವಂತದ್ದು ಆ ಬಗ್ಗೆ ನಮ್ಗೇನು ಗೊತ್ತಾಗುತ್ತೆ, ಒಂದು 4 to 5 days ಅಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ಮೇಲೆ ಹಾಕಿರುವಂತ ಮಣ್ಣು ನೀರನ್ನ ಹೀರ್ಕೊಳ್ತಾ ಇದೆ, ಅಲ್ಲಿಗೆ ಹೆಚ್ಚಿನ ನೀರಿನ ಒತ್ತಡ ಬರ್ತಾ ಇದೆ ಅಂತೇಳಿ ಅದು ಸಂಬಂಧಪಟ್ಟ ಎಂಜಿನಿಯರ್ ಗಮನಿಸ್ಬಿಟ್ಟು ಶಾಸಕರ ಗಮನಕ್ಕೆ ತರಬೇಕಾಗಿತ್ತು. ಶಾಸಕರಾಗ್ಲಿ ಎಲ್ಲ ರಾಜಕೀಯ ಪ್ರತಿನಿಧಿಗಳಾಗ್ಲಿ ಜೀವರಾಜ್ ಅವರಾಗ್ಲಿ ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿ ಸರಿಯಾಗಿ ನಡೀತಿದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಕೇಳಿ ವಿಚಾರ ತೆಗೆದುಕೊಳ್ತಾರೆ ಹೊರತು ಅವ್ರು ಅಲ್ಲಿ ಇಳಿದು ನೋಡ್ಲಿಕ್ಕೆ ಅವರು ಎಂಜಿನಿಯರ್ಸ್ ಅಲ್ಲ. ಅದನ್ನ ಈವನ್ ಜೀವರಾಜು ಕೂಡ ಅವರು ಇಂಜಿನಿಯರ್ ಅಲ್ಲ, ಅವ್ರು ಬಂದು ಇಳಿದು ನೋಡ್ಲಿಕ್ಕೆ ಆಗುದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟಿರೋ ಮಾಹಿತಿಯನ್ನ ಮತ್ತೆ ಪರಿಶೀಲನೆಯಲ್ಲಿ ಮೇಲ್ನೋಟಕ್ಕೆ ಸೂಕ್ತ ಅಂತ ಕಂಡಿದ್ರಿಂದ ಯಾವುದೇ ಸಮಸ್ಯೆಗಳು ಬಂದಿರಲಿಲ್ಲ. ಈ ಸಮಸ್ಯೆ ಬಂದ ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಅದನ್ನ ಹೇಗೆ ರೆಸ್ಟೋರ್ ಮಾಡೋದು, ಸಾರ್ವಜನಿಕರ ಜೀವವನ್ನ ಯಾವ ರೀತಿ ನಾವು ಉಳಿಸ್ಬೇಕು, ಅಲ್ಲಿ ಸಾರ್ವಜನಿಕ ಆಗಿರುವಂತಹ ನಷ್ಟವನ್ನ ಯಾವ ರೀತಿ ನಾವು ಸರಿಪಡಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ತ್ವರಿತ ಕೆಲಸಗಳನ್ನ ಮಾಡಿದ್ದಲ್ಲದೆ ಸರಿಪಡಿಸಬೇಕಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಂತರದಲ್ಲೇ ಇದಾಗುತ್ತೆ. ಒಂದ್ 2 ದಿನಗಳ ಹಿಂದೆ ಶಾಸಕರು ಕೂಡ ಆಗಿರುವಂತಹ ರಾಜೇಗೌಡರು ಕೂಡ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾರೆ. ಅಧಿಕಾರಿಗಳನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಇಂಜಿನಿಯರ್ಗಳು ಕೂಡ ಬರ್ತಾರೆ. ಆ ಸಂದರ್ಭದಲ್ಲಿ ಆ ಒಂದು ಸಮಸ್ಯೆ ಕುರಿತಾಗಿ ಆ ಇಂಜಿನಿಯರ್ಗಳು ಯಾವ ರೀತಿಯಾದ ಒಂದು ಒಪಿನಿಯನ್ ವ್ಯಕ್ತಪಡಿಸಿದ್ದಾರೆ? ಇಲ್ಲಿ ಇಂಜಿನಿಯರು ನಾವು ಮಾಡಿದ ಕೆಲಸ ಸರಿ ಇದೆ ಅನ್ನೋ ತರದಲ್ಲೇ ಮಾತಾಡಿದ್ರು. ಆದ್ರೆ ಏನಾಗಿತ್ತು, ಅವ್ರ ತಪ್ಪನ್ನು ಅವ್ರು ಒಪ್ಕೊಳಕ್ ಸಿದ್ಧ ಅಲ್ಲ. ನಮ್ಮ ಶಾಸಕರು ಏನ್ ಮಾಡಿದ್ರು ಅಂದ್ರೆ ಅದು ಇಂಜಿನಿಯರ್ಗಳು ಅವ್ರು ಮಾಡಿರುವ ತಪ್ಪನ್ನು ಒಪ್ಕೊಳಕ್ ಸಿದ್ಧ ಇಲ್ಲ. ಬಂದೆ ಅಲ್ಲಿಗೆ ಬರ್ತೀನಿ. ಇಂಜಿನಿಯರ್ಗಳು ನಾವು ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡಿದೀವಿ ಸರ್, ಕ್ರಾಕ್ ಆಗಿದೆ, ಕ್ರಾಕ್ ಸರಿಯಾಗುತ್ತೆ, ನಾವು ರೆಸ್ಟೋರ್ ಮಾಡ್ಬೋದು ಅನ್ನೋ ಮಾತನ್ನ ಹೇಳಿದ್ರು ಕೂಡ ನಮ್ಮ ಶಾಸಕರು ಏನ್ ಮಾಡಿದ್ರು, ನಿಮ್ಮ ಮಾತುಗಳನ್ನ ಕೇಳಿ ನಾವು ಒಪ್ಕೊಳಕ್ ರೆಡಿ ಇಲ್ಲ ಅಂತೇಳಿ ತಜ್ಞರ ತಂಡವನ್ನ ತರಿಸಿದ್ರು. ತಜ್ಞರ ತಂಡ ಬಂದು ಅಲ್ಲಿ ವಿಶ್ಲೇಷಣೆ ಮಾಡ್ತು. ತಪ್ಪಾಗಿದೆ, ಮಣ್ಣು ಮೇಲಿಂದ ಹಾಕಿರೋದ್ರಿಂದ ಹಂಗಾಗಿದೆ, ಆದ್ರೆ ಇದನ್ನ ರೆಸ್ಟೋರ್ ಮಾಡ್ಬೋದು, ಖಂಡಿತವಾಗಿ ಇದನ್ನು ಸರಿಪಡಿಸ್ಬೋದು. ಅದಕ್ಕೆ ನಾವು ಅದು ಎಂತೆಂಥ ವ್ಯಕ್ತಿಗಳು ಬಂದಿದ್ರು, ನಮ್ಮ ಶಾಸಕರು ಕರೆಸಿದ್ರು ಅಂತ ಹೇಳಿದ್ರೆ ಮಂತ್ರಾಲಯದಲ್ಲಿ 1 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಕಟ್ಟಿರ್ತಕ್ಕಂಥ ವಾಟರ್ ಟ್ಯಾಂಕ್ ಅಲ್ಲಿ ಕ್ರ್ಯಾಕ್ ಬಂದು ಬಗ್ಗಿರುವಂತಹದ್ದನ್ನು ಕೂಡ ಸರಿಪಡಿಸಿರುವಂತಹ ತಜ್ಞರ ತಂಡನೇ ಇಲ್ಲಿ ಬಂದಿರೋದು. ಈವನ್ ಕಾರ್ಕಳದಲ್ಲಿ ಏನು ಡ್ಯಾಮ್ ಇತ್ತು ಅದರದ್ದು ಕೂಡ ನೀರಿನ ಒಳಹರಿವು ವ್ಯತ್ಯಾಸವಾಗುವಂತದ್ದಲ್ಲಿ ಸರಿಪಡಿಸಿರುವಂತಹ ತಜ್ಞರ ತಂಡವನ್ನೇ ಕರೆಸಿರೋದು. ಅವರುಗಳನ್ನ ಕರೆಸಿ ತಜ್ಞರ ಅಭಿಪ್ರಾಯದಂತೆ ನಾವೀಗ ರಿಸ್ಟೋರ್ ಮಾಡುವಂತ ಕೆಲಸ ಮಾಡ್ತಾ ಇದ್ವಿ. ರಿಸ್ಟೋರ್ ಮಾಡುವಂತ ಹೇಗೆ, ನಾವು ಮೊದಲು ಅದನ್ನ ಮೇಲಿನ ಭಾಗದಿಂದ ಅರ್ಧ ಭಾಗದ ಮಣ್ಣನ್ನು ಅಲ್ಲಿಂದ ತೆಗಿತಾ ಇದ್ದಾರೆ. ತೆಗೆದು ಅದ್ರ ಮೇಲೆ ಒತ್ತಡ ಬೀಳದಿದ್ದಾಗಿ, ಅದ್ರ ಮೇಲೆ ನೀರು ಹೋಗದಿದ್ದಾಗಿ, ಆ ನೀರಿನ ಕಾರಣದಿಂದ ಮಣ್ಣಿನ ಒತ್ತಡದಿಂದ ಇನ್ನೊಮ್ಮೆ ಅಪಾಯ ಆಗದಿದ್ದಾಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆ ಹಂತಕ್ಕೆ ತಲುಪಿ ಆದ ಮೇಲೆ, ಅಪಾಯ ಇಲ್ಲ ಅಂತೇಳಿ ಕನ್ಫರ್ಮ್ ಆದ್ಮೇಲೆ ಆ ನಂತರ ಅದನ್ನ ರೆಸ್ಟೋರ್ ಮಾಡ್ಬೇಕು ಅಥವಾ ಅದನ್ನ
ಕಟ್ ಮಾಡಿ ಹೊಸದಾಗಿ ಕಟ್ಟಬೇಕು ಏನು ಅನ್ನುವಂಥದ್ದು ತಜ್ಞರ ತಂಡ ಏನು ಸರ್ಕಾರಕ್ಕೆ ಮಾಹಿತಿ ಕೊಡ್ತದೆ ಅದ್ರ ಮೇಲೆ ತೀರ್ಮಾನ ಮಾಡ್ತೀವಿ ಹೊರತು ಇಲ್ಲಿ ಕಟ್ತಕ್ಕಂಥ ಇಂಜಿನಿಯರ್ ಕಾಂಟ್ರಾಕ್ಟರ್ ಹೇಳಿದಾಗೆ ಮಾಡೋದಾಗಿದ್ರೆ ಇವರೆಲ್ಲ ಕನಸಾಗಲೇ ಇರಲಿಲ್ಲ. ಹಾಗಾದ್ರೆ ಈ ಒಂದು ಕಳಪೆ ಕಾಮಗಾರಿ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಒಬ್ರು ಅಧಿಕಾರಿಗಳು ಜವಾಬ್ದಾರಿ ಇಟ್ಕೊಂಡು ಕೆಲಸವನ್ನ ಮಾಡಬೇಕಾದವರು ಅದು ಕಾಂಟ್ರಾಕ್ಟರ್ಗಳಾಗಿರ್ಬಹುದು ಅಥವಾ ಅಲ್ಲಿನ ಇಂಜಿನಿಯರ್ಗಳದ್ದು ಕೂಡ ಜವಾಬ್ದಾರಿ ಆಗಿರುತ್ತೆ. ಅದು ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿಯ ಒಂದು ಬಹುಮುಖ್ಯವಾದ ಒಂದು ಕೆಲಸವನ್ನ ಮಾಡುವ ಸಂದರ್ಭದಲ್ಲಿ ಈ ಒಂದು ಕಳಪೆ ಕಾಮಗಾರಿಗೆ ಕಾರಣ ಆಗಿರುವಂತಹ ಇಂಜಿನಿಯರ್ಗಳಾಗಿರ್ಬೋದು, ಅಧಿಕಾರಿಗಳ ಕಾಂಟ್ರಾಕ್ಟರ್ಗಳ ಮೇಲೆ ಸರ್ಕಾರ ಆಗಿರ್ಬೋದು, ನಿಮ್ಮ ಜನಪ್ರತಿನಿಧಿ ಏನು ಕ್ರಮವನ್ನು ತೆಗೆದುಕೊಳ್ತಾರೆ? ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದೆ ಅಂದ್ರೆ ತಜ್ಞರ ತಂಡ ಬಂದವರು ಏನ್ ಹೇಳಿದ್ರು ಕೇಳಿದ್ರೆ ಕಟ್ಟಿರುವಂತದ್ದು, ಕಾಂಕ್ರೀಟ್ ಮಾಡಿರುವಂತದ್ದು, ಕಬ್ಬಣ ಹಾಕಿರುವಂತದ್ದು ಅದೆಲ್ಲ ವ್ಯವಸ್ಥೆನೂ ಕೂಡ ಕರೆಕ್ಟ್ ಆಗಿದೆ, ಅದ್ರಲ್ಲಿ ಏನು ತಪ್ಪಿಲ್ಲ. ಆ ತಪ್ಪಿಲ್ಲದೆ ಇದ್ರು ಕೂಡ ಮಣ್ಣಿನ ಮೇಲೆ ನೀರಿನ ಒತ್ತಡ ಹೇಗೆ ಬಿತ್ತು, ಅದು ಹೇಗೆ ಇದನ್ನ ನಮ್ಮ ಕಾಂಕ್ರೀಟ್ ಅನ್ನ ಕ್ರ್ಯಾಕ್ ಮಾಡುವಂತ ಕೆಲಸ ಮಾಡ್ತು ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮುಂದಿನ ದಿನಗಳಲ್ಲಿ ಅದನ್ನ ಕಂಡಿಡ್ಕೊಂಡು ಹೇಳ್ತೇವೆ ಅಂತ ಹೇಳಿ ಅವರು ಹೇಳಿದ್ರು. ಅದು ಹೇಳಿದ್ರು ಕೂಡ ನಮ್ಮ ಶಾಸಕರು ಏನ್ ಮಾಡಿದ್ರು, ಮೇಲ್ನೋಟಕ್ಕೆ ಈ ರೀತಿ ಕ್ರ್ಯಾಕ್ ಬಂದಿರೋದ್ರಿಂದ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಜೀವಕ್ಕೆ ಹಾನಿ ಆಗುವಂತ ಸಂದರ್ಭ ಆದ್ರಿಂದ ಸಂಬಂಧಪಟ್ಟಂತಹ ಇಂಜಿನಿಯರು ಮತ್ತೆ ಕಾಂಟ್ರಾಕ್ಟರ್ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಕೊಟ್ಟಾಗಿದೆ. ಆ ಬಗ್ಗೆ ಇಮಿಡಿಯೇಟ್ ಕೆಲಸನೂ ಆಗುತ್ತೆ. ಅದು ಮುಂದಿನ ದಿನಗಳಲ್ಲಿ ಅವರು ತಪ್ಪಿಲ್ಲ ಅಂದ್ರೆ ಅವ್ರು ಸಮರ್ಥನೆ ಮಾಡ್ಕೊಂಡು ಅದನ್ನ ಮಾಡ್ಕೊಂಡು ಬರ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ಮಣ್ಣಿನ ವಿಚಾರ, ಮಣ್ಣು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದಾರ ಅನ್ನೋ ಮಾತು ಕೂಡ ಇರುವಂತದ್ದು, ಅಲ್ಲಿ ಸರಿಯಾಗಿ ಹಾಕಿಲ್ಲ, ಅದಕ್ಕೆ ಬೇಕಾದ ಕ್ರಮವನ್ನು ಕೈಗೊಂಡಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ. ಅಂದ್ರೆ ಎಲ್ಲೂ ಒಂದ್ ಕಡೆ ಒಂದು ಜಾಗದಲ್ಲಿ ಅಲ್ಲೂ ಕೂಡ ಬಿಜೆಪಿ ಒಂದು ಆರೋಪವನ್ನ ಮಾಡಿದ್ದಾರೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮಣ್ಣನ್ನು ತುಂಬುತ್ತಾ ಇದ್ದಾರೆ ಇವರು, ಅಲ್ಲಿಂದ ತಂದು ಇನ್ನೊಂದು ಸರ್ಕಾರಿ ಜಾಗದಿಂದ ಒಂದು ಸರ್ಕಾರಿ ಜಾಗಕ್ಕೆ ಹಾಕ್ತಾ ಇದ್ದಾರೆ, ಅಲ್ಲೂ ಕೂಡ ಇವರು ಮಣ್ಣಿನಲ್ಲಿ ಕೂಡ ದಂಧೆಯನ್ನ ಮಾಡ್ತಾ ಇದ್ದಾರೆ, ಅಲ್ಲೂ ಕೂಡ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋ ಮಾತು. ಅಂದ್ರೆ ಮಣ್ಣಿನಲ್ಲಿ ಹಣವನ್ನ ಮಾಡುವುದಕ್ಕೆ ಹೋಗಿ ಈ ರೀತಿಯಾದ ಒಂದು ಸ್ಥಿತಿ ನಿರ್ಮಾಣ ಆಗಿದ್ಯಾ ಅಂತ. ಎರಡು ಬಿಜೆಪಿಯವರಿಗೆ ಮಣ್ಣು ಇನ್ನೊಂದು ಸ್ಥಳದಿಂದಲೇ ತರಬೇಕು ಅನ್ನೋದು ಕಾಮನ್ ಸೆನ್ಸ್ ಕೂಡ ಗೊತ್ತಿಲ್ಲ ಅಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಅದೇನು ಆಕಾಶದಿಂದ ಬರುತ್ತೆ ಮಣ್ಣು, ಇನ್ನೊಂದು ಜಾಗದಿಂದಲೇ ತರಬೇಕು. ಆದ್ರೆ ಇನ್ನೊಂದು ಜಾಗದಿಂದ ತಂದು ತುಂಬಿರುವಂತದ್ದು ಏನು ಒಂದು ಸಣ್ಣ ವ್ಯತ್ಯಾಸ ಏನಾಗಿದೆ ಕೇಳಿದ್ರೆ ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ ಬೇರೆ ಕಡೆ ಮಣ್ಣಿಗೂ ಇಲ್ಲಿಯ ಮಣ್ಣಿಗೂ ಬಹಳ ವ್ಯತ್ಯಾಸ ಇದೆ. ಇದು ಕಾಕತಾಳೀಯ ಮಣ್ಣು ಅಂತ. ಕಾಕತಾಳಿ ಮಣ್ಣು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ, ಅದು ಪೇಸ್ಟ್ ಆಗಿ ಹರಿದು ಹೋಗುತ್ತೆ. ಪೇಸ್ಟ್ ಆಗಿ ಹರಿದು ಹೋಗುವಾಗ ವೆಯ್ಟ್ 10 ಪಟ್ಟು ಹೆಚ್ಚಾಗ್ತದೆ, ಆ ಮಣ್ಣಿನ ವೆಯ್ಟ್ 10 ಪಟ್ಟು ಹೆಚ್ಚಾಗ್ತದೆ. ಆ ಹೆಚ್ಚಾಗೋದ್ರಿಂದ ಆ ರೀತಿ ಆಗಿದೆ. ಮತ್ತೆ ಇಲ್ಲಿ ತುಂಬಿಸ್ಲಿಕ್ಕೆ ಮತ್ತೊಂದು ಕಡೆಯಿಂದಲೇ ಮಣ್ಣು ತರಬೇಕಲ್ಲ. ಇವರು ಮಣ್ಣು ತಂದ ಕೂಡಲೇ ಇವ್ರದ್ದು ಆರೋಪ ಏನಪ್ಪಾ ಅಂದ್ರೆ ಅದರಲ್ಲಿ ಇವರು ಹಗರಣ ಮಾಡಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ ಅಂತ. ಎಲ್ಲಿಂದ ತರುವುದು? ಹಾಗಾದ್ರೆ ಹೊಳೆಯಿಂದ ತರುವುದು ಮಣ್ಣನ್ನ ಇನ್ನೊಂದು ಪ್ರದೇಶದಿಂದಲೇ ತರಬೇಕು. ತಂದು ಹಾಕಿದ್ದಾರೆ, ಅದೆಲ್ಲ ಸಮಸ್ಯೆ ಆಗಿರೋದು. ಸಮಸ್ಯೆ ಆರೋಪಗಳು ಮಾಡ್ಲಿಕ್ಕೆ ನಾವು ಸ್ವಾಗತ ಮಾಡ್ತೇವೆ, ಅವ್ರು ಎಷ್ಟು ಬೇಕಾದ್ರೆ ಆರೋಪಗಳು ಮಾಡ್ಬೋದು. ಇಲ್ಲಿ ಈ ಆರೋಪಗಳಲ್ಲಿ ವೈಯಕ್ತಿಕ ಆರೋಪಗಳು ಮಾತ್ರ ಇರಬಾರದು ಅನ್ನೋದು ನಮ್ಮ ಹೇಳಿಕೆ. ಬಿಟ್ರೆ ಸರ್ಕಾರಕ್ಕೆ ಕಾಮಗಾರಿಗೆ ತಪ್ಪಾಗಿದ್ರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸರ್ಕಾರ ಯಾವತ್ತೂ ಸಿದ್ಧ ಇದೆ, ಸಂಬಂಧಪಟ್ಟ ಇಲಾಖೆನೂ ಕೂಡ ಅದಕ್ಕೆ ಸಿದ್ಧರಿದ್ದಾರೆ. ಅವರು ಮಾತಾಡೋದನ್ನು ಸ್ವಾಗತ ಮಾಡ್ತೇವೆ. ಆದ್ರೆ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಹಗರಣ ಮಾಡಿದ್ದಾರೆ ಅನ್ನೋ ತರದಲ್ಲಿ ತೀರಿಸುವಂಥದ್ದು, ವರದಕ್ಷಿಣೆ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು, 60% ಕಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು, ಇವೆಲ್ಲ ಅವರ ಲೋಕಲ್ ಜನಪ್ರಿಯತೆಗೋಸ್ಕರ. ಯಾರು ಜೀವರಾಜ್ ಅವರು ಬಂದಿರೋ ಮಾಜಿ ಶಾಸಕರು, ಅವರು ಭಾರಿ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ, ಇದರಿಂದ ಜನರ ಮನಸ್ಸಿಗೆ ಇದು ಬಹಳ ದೊಡ್ಡ ಇದು ಏನು ಹಗರಣ ನಡೆದಿದೆ ಅನ್ನೋ ತರದಲ್ಲಿ ಬಿಂಬಿಸ್ಲಿಕ್ಕೋಸ್ಕರ ಅವ್ರು ಮಾಡಿದ್ರು, ಅವರ ಪ್ರಚಾರಕ್ಕೋಸ್ಕರ ಅವ್ರು ಮಾಡಿದ್ರೆ ಹೊರತು ಸತ್ಯಾಂಶ ಹಂಗಿಲ್ಲ. ಸತ್ಯಾಂಶ ಏನಾಗಿದೆ, ಮಲೆನಾಡಿನಲ್ಲಿ ಯಾವುದೇ ಗುಡ್ಡ ಆಗ್ಲಿ, ಯಾವುದೇ ಪ್ರದೇಶ ಆಗಲಿ, ರಸ್ತೆ ಪಕ್ಕದಲ್ಲಾಗ್ಲಿ, ಹಳ್ಳದಲ್ಲಾಗ್ಲಿ ನಾವು ತಡೆಗೋಡೆಯನ್ನು ನಿರ್ಮಾಣ ಮಾಡುವಾಗ ಬೇರೆ ಪ್ರದೇಶಗಳಿಗಿಂತ ವಿಭಿನ್ನವಾದ ಸ್ಥಳಗಳಾದ್ರಿಂದ ಬಹಳ ಎಚ್ಚರಿಕೆ ವಹಿಸಬೇಕಾಗಿತ್ತು. ಆ ಎಚ್ಚರಿಕೆನ ಇಂಜಿನಿಯರ್ಗಳು ಸಂಬಂಧಪಟ್ಟವರು ವಹಿಸಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಶಾಸಕರು ರೆಕಮೆಂಡ್ ಮಾಡಿದ್ರು. ಅದೇ ರೀತಿಯಲ್ಲಿ ಅಲ್ಲಿನ ಸಾರ್ವಜನಿಕರು ಕೂಡ ಈ ರೀತಿಯಾದ ಘಟನೆಗಳಾದಾಗ ಆತಂಕದಲ್ಲಿರುವುದು ಸಹಜವಾಗಿರುತ್ತೆ. ಎಲ್ಲರ ಜೀವವು ಕೂಡ ಅತ್ಯಂತ ಅಮೂಲ್ಯವಾಗಿರುವಂತದ್ದು. ಇಂತಹ ಸಂದರ್ಭದಲ್ಲಿ ನಿಮ್ಮದೇ ಪಕ್ಷ ಇರುವಂತದ್ದು, ಸರ್ಕಾರ ನಿಮ್ಮದೇ ಇದೆ, ನಿಮ್ಮದೇ ಶಾಸಕರು ಕೂಡ ನಿಮ್ಮ ಪಕ್ಷದವರು ಇರುವಂತದ್ದು. ಈ ಸಂದರ್ಭದಲ್ಲಿ ಅಲ್ಲಿನ ಸಾರ್ವಜನಿಕರ ರಕ್ಷಣೆ ದೃಷ್ಟಿಯಿಂದ, ಆಸ್ತಿಪಾಸ್ತಿಗಳ ರಕ್ಷಣೆ ದೃಷ್ಟಿ ಯಾವ ರೀತಿ ಕ್ರಮವನ್ನು ಕೈಗೊಂಡಿದ್ದೀರಾ ಮತ್ತು ಅವ್ರಿಗೆ ಯಾವ ರೀತಿಯ ಧೈರ್ಯವನ್ನು ಹೇಳುವ ಕೆಲಸವನ್ನು? ಮೊದಲನೇ ಫಸ್ಟ್ ಶಾಸಕರು ಮಾಡಿದ್ದೇನಪ್ಪ, ಅವ್ರು ಬ್ಯಾಂಗ್ಳೂರ್ ಇದ್ರು ಅವತ್ತು. ಅವರು ಇಮೇಲ್ ಮೂಲಕ ಮತ್ತು ಫೋನ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ವಿಚಾರ ತಿಳಿಸಿ ಅಲ್ಲಿರ್ತಕ್ಕಂಥ ಲೋಕಲ್ ಆಡಳಿತದ ಮೂಲಕ ಅಲ್ಲಿರ್ತಕ್ಕಂಥ ಜನಗಳಿಗೆ ನೀವು ಇಲ್ಲಿಂದ ತೆರವುಗೊಳಿಸ್ಬೇಕು, ನಿಮಗೆ ಪ್ರತ್ಯೇಕ ವ್ಯವಸ್ಥೆ ಬೇಕಾದ್ರೆ ಮಾಡ್ಕೊಡ್ತೇವೆ, ಇಲ್ಲ ನಿಮ್ಮ ಸಂಬಂಧದಲ್ಲಿದ್ರೆ ಅಲ್ಲಿಗೆ ಶಿಫ್ಟ್ ಆಗಬೇಕು ಅಂತೇಳಿ. ಪ್ರಾಣಾಪಾಯ ಆಗುವಂಥದ್ದು ಇಂತಹ ಸಂದರ್ಭದಲ್ಲಿ ಮೊದಲು ಆಗ್ಬೇಕಾಗಿ ಜೀವಹಾನಿ ಆಗದೆ ಇರುವಂತ ವ್ಯವಸ್ಥೆಯನ್ನು ಮಾಡಬೇಕು, ಅದನ್ನು ಇಮಿಡಿಯೇಟ್ ಆಗಿ ಮಾಡಿದ್ದಾರೆ. ಆಮೇಲೆ ಆಸ್ತಿ ಪಾಸ್ತಿಗಳಿಗೆ ಈ ಸಮಸ್ಯೆಯಿಂದ ಡ್ಯಾಮೇಜ್ ಆಗುವುದಾದ್ರೆ
ಅಥವಾ ಡ್ಯಾಮೇಜ್ ಆಗಿದ್ರೆ ಅದಕ್ಕೆ ಬೇಕಾದಂತಹ ಪರಿಹಾರ ಉಳಿದಿದ್ದ ವ್ಯವಸ್ಥೆ ಮಾಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಅದಕ್ಕೋಸ್ಕರನೇ ಶಾಸಕರು ಆ ವಿಚಾರಗಳ ಬಗ್ಗೆ ಅಲ್ಲಿ ಇರ್ತಕ್ಕಂತಹ ನಾಗರಿಕರು, ಅಲ್ಲಿ ವಾಸ ಇರ್ತಕ್ಕಂಥವ್ರಿಗೆಲ್ಲ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾವು ನಿಮ್ ಜೊತೆಗಿದ್ದೇವೆ, ಏನು ಚಿಂತೆ ಮಾಡೋ ಅಗತ್ಯ ಇಲ್ಲ, ನಿಮ್ಮ ರಕ್ಷಣೆಗೆ ನಾವು ಸದಾ ಬದ್ಧ ಅಂತೇಳಿ ಸ್ಪಷ್ಟವಾಗಿ ಅವರಿಗೆ ಮನವರಿಕೆ ಮಾಡ್ಬಿಟ್ಟಿದ್ದಾರೆ. ಉಮೇಶ್ ಕುದೋಳ ಅವರೇ, ಕೊನೆಯದಾಗಿ ಶೃಂಗೇರಿಯ ಗೋರಿಗುಡ್ಡದ ಬಿರುಕು ವಿಚಾರ, ತಡೆಗೋಡೆ ಬಿರುಕು ವಿಚಾರ ಆಗಿರ್ಬೋದು, ನಂತರ ನಡೀತಿರುವಂತಹ ಬೆಳವಣಿಗೆ ಕುರಿತಾಗಿ ಕೊನೆಯದಾಗಿ ಒಂದು ಪಕ್ಷದ ವಕ್ತಾರರಾಗಿ ಏನ್ ಹೇಳಕ್ ಬಯಸ್ತೀರಾ? ಇದು ನಿಜವಾಗ್ಲೂ ನಾವು ಫಸ್ಟಿಗೆ ನಾನು ಮಾತಾಡ್ತಾ ಹೇಳಿದೆ, ಆಕ್ಚುಲಿ ಎಲ್ಲೇ ಕಾಮಗಾರಿ ನಡೆಯುವಾಗಲೂ ಈ ರೀತಿ ಅಪಾಯಗಳು ಆಗೋದು ಸಹಜ. ಆದ್ರೆ ಆ ರೀತಿ ಅಪಾಯಗಳು ಆಗೋದು ಮಾನವ ನಿರ್ಮಿತವಾಗಿರಬಾರ್ದು. ಅದಕ್ಕೆ ಬಹಳ ಸಾಕಷ್ಟು ಕಾಳಜಿಯನ್ನ ವಹಿಸ್ಬೇಕಾಗ್ತದೆ ಸಂಬಂಧಪಟ್ಟವರು. ಅವರು ಈಗ ಎಲ್ಲೋ ಒಂದು ಹಂತದಲ್ಲಿ ಮಾತಾಡುವಾಗ ನಮ್ಮ ಸ್ನೇಹಿತರು ಅಥವಾ ನಮ್ಮ ಶಾಸಕರು ಇವರೆಲ್ಲ ಹೇಳಿದ್ರು, ಏನ್ ಹೇಳಿದ್ರು ಕೇಳಿದ್ರೆ, ನಾವಿಲ್ಲಿ ಕಾಂಟ್ರಾಕ್ಟ್ ಕೊಟ್ಟಿರೋದು ಯಾವುದೋ ನಮ್ಮ ಲೋಕಲ್ ಕಾಂಗ್ರೆಸ್ ಲೀಡರಿಗೆ ಕೊಟ್ಟಿದ್ದಲ್ಲ, ಚಿಕ್ಕಮಗಳೂರಿಂದ ಬಂದಿರುವಂತಹ ಅವರು ಥ್ರೂ ದ ಚಾನಲ್ ಯಾವ ರೀತಿ ಅದನ್ನ ಅಪ್ಲೈ ಮಾಡಿಕೊಂಡು ಅದನ್ನ ಪಡ್ಕೋಬೇಕು ಆ ರೀತಿ ಪಡ್ಕೊಂಡು ಬಂದಂತ ವ್ಯಕ್ತಿ, ಆ ವ್ಯಕ್ತಿ ಅದನ್ನ ಮಾಡಿದ ಸಂದರ್ಭದಲ್ಲಿ ಈ ರೀತಿ ಕ್ರ್ಯಾಕ್ ಬಂದಿದ್ದು ವಿಷಾದನೀಯ ವಿಚಾರ. ನಮಗೂ ಇದಕ್ಕೂ ಯಾವುದೇ ರೀತಿಯ ಒಂದು ಹಸ್ತಕ್ಷೇಪ ಇಲ್ಲ. ಆದ್ರೆ ಈಗ ಒಂದು ತಪ್ಪು ಆಗಿದೆ, ಆ ತಪ್ಪನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಸಾರ್ವಜನಿಕರ ಜೀವಕ್ಕಾಗ್ಲಿ ಅಥವಾ ಸಾರ್ವಜನಿಕರ ಆಸ್ತಿ ಪಾಸ್ತಿಗಾಗ್ಲಿ ಯಾವುದೇ ರೀತಿ ತೊಂದರೆ ಬರದೇ ಇರೋ ಹಾಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಶಾಸಕರು ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷ ಕೂಡ ಅಲ್ಲಿರುವಂತಹ ಯಾರ್ಯಾರು ವ್ಯಕ್ತಿಗಳಿಗೆ ಈ ಸಂಬಂಧ ನಷ್ಟ ಉಂಟಾಗ್ತಿದೆ, ಸಮಸ್ಯೆ ಉಂಟಾಗಿದೆ ಅಥವಾ ಬೇರೆ ಏನೋ ತರದಲ್ಲಿ ತೊಂದರೆ ಆಗ್ತಿದೆ, ಅವರ ಜೊತೆಗೆ ಸ್ಪಂದಿಸೋದ್ ಜೊತೆಗೆ ಅಲ್ಲದೆ 24 ಗಂಟೆಯಲ್ಲಿ ಅವ್ರು ಯಾವ ಸಂದರ್ಭದಲ್ಲೂ ಕೂಡ ನಮ್ಮನ್ನ ಸ್ಥಳಕ್ಕಾಗಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅದಕ್ಕೆ ಬೇಕಾದಂತೆ ಎಲ್ಲ ವ್ಯವಸ್ಥೆನೂ ಮಾಡ್ತೇವೆ. ಸ್ಥಳದಲ್ಲೇ ನಮ್ಮವರೆಲ್ಲ ಇರ್ತಾರೆ. ಅವರಿಗೆ ಯಾವುದೇ ರೀತಿಯ ಜೀವಹಾನಿ, ಪ್ರಾಣಹಾನಿ ಅಥವಾ ಆಸ್ತಿ ಹಾನಿ ಆಗದಿದ್ದಂಗೆ ನಾವು ಪ್ರಯತ್ನ ಪಡ್ತೇವೆ. ಇಲ್ಲಿ ಏನೇ ಆಗಿದೆ ವಿಶೇಷ ಅಂತ ಹೇಳಿದ್ರೆ, ಯಾವತ್ತೂ ಕೂಡ ಎಲ್ಲಾ ಜಾಗದಲ್ಲೂ ಕೂಡ ಪ್ರಕೃತಿಯ ಮೇಲೆ ಮನುಷ್ಯನಿಗೆ ಕಂಟ್ರೋಲ್ ಇರಲ್ಲ. ಪ್ರಕೃತಿ ಅದಕ್ಕೆ ಬೇಕಾದ ಹಾಗೆ ಅದು ನಡ್ಕೊಳ್ತದೆ. ಆ ಸಂದರ್ಭದಲ್ಲಿ ಮನುಷ್ಯನ ಮತ್ತೆ ಸಾರ್ವಜನಿಕರ ಆಸ್ತಿಯನ್ನ ಹೇಗೆ ತಡಿಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಬೇಕಾದಂತ ಕೆಲಸ ಮಾಡ್ತೇವೆ. ತಡೆಗೋಡೆಯನ್ನ ಯಾವ ರೀತಿಯಲ್ಲಿ ಪುನರ್ನಿರ್ಮಾಣ ಮಾಡೋದು ಅಥವಾ ಇರೋದನ್ನ ರೆಸ್ಟೋರ್ ಮಾಡಿ ಏನು ತೊಂದರೆ ಇಲ್ಲದಿದ್ದ ಹಾಗೆ ಮಾಡುವಂಥದ್ದು, ಕೆಳಗಿರ್ತಕ್ಕಂತಹ ಜನಗಳ ಪ್ರಾಣಹಾನಿ ಆಗುವಂಥದ್ದು ಇದ್ರೆ ಅದನ್ನ ಪ್ರಾಣ ಉಳಿಸುವಂಥದ್ದು, ಅವರ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಬರೆದಿದ್ದಂಗೆ ಮಾಡುವಂಥದ್ದು ಇದು ನಮ್ಮ ಜವಾಬ್ದಾರಿ ಆಗಿದೆ. ನಾವು ಮಾಡ್ತೇವೆ. ನಮ್ಮ ಬ್ಲಾಕ್ ಅಧ್ಯಕ್ಷರು ರಮೇಶ್ ಭಟ್ರು ಕೂಡ ನಿರಂತರವಾಗಿ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಮುಸ್ಲಿಂ ನಾಯಕರು ಉಳಿದವರೆಲ್ಲ ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿಗಳನ್ನ ತಲುಪಿಸ್ತಾ ಇದ್ದಾರೆ. ಶಾಸಕರು ನಿರಂತರವಾಗಿ ಈಗ ಈ ಘಟನೆ ನಡೆದ ಮೇಲೆ ಅವರು 3ನೇ ಬಾರಿಗೆ ಶೃಂಗೇರಿ ಭೇಟಿ ನೀಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ, ಜಿಲ್ಲಾಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ, ಸರ್ಕಾರದ ಜೊತೆಗೆ ಎಲ್ಲ ರೀತಿಯ ಆಗು ಹೋಗುಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಎಲ್ಲಾ ಸುಖಾಂತಿ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಉಮೇಶ್ ಕುದೋಳ ಅವರೇ, ಇದರಿಗೂ ಒಂದು ಸಂದರ್ಶನ ಭಾಗವಹಿಸಿ ಶೃಂಗೇರಿಯ ತಡೆಗೋಡಿನ ಬಿರುಕು ವಿಚಾರ ಆಗಿರ್ಬೋದು, ಅಲ್ಲಿ ಯಾವ ರೀತಿಯಾದ ಸಮಸ್ಯೆಗಳಾಗಿದ್ದಾವೆ, ನಂತರ ನಡೀತಿರುವಂತಹ ಬೆಳವಣಿಗೆ ಆಗಿರ್ಬೋದು, ರಾಜಕೀಯದ ಪರವಿರೋಧ ಚರ್ಚೆ ಆಗಿರ್ಬೋದು, ನಂತರ ಅದಕ್ಕೆ ಬೇಕಾದ ಯಾವ ರೀತಿಯ ಸೂಕ್ತವಾದ ಕ್ರಮವನ್ನು ಕೈಗೊಂಡಿದ್ದೀರಾ, ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಏನು ಶೃಂಗೇರಿಯ ಗೋರಿಗುಡ್ಡದ ಏನು ಬಿರುಕಿನ ವಿಚಾರದಲ್ಲಿ, ತಡೆಗೋಡೆ ಬಿರುಕು ವಿಚಾರದಲ್ಲಿ ಉಂಟಾಗಿರುವಂತಹ ಗೊಂದಲಗಳ ಕುರಿತಾಗಿ ಇನ್ನು ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಉಮೇಶ್ ಕುದೋಳ ಅವರಿಗೆ ವಿಶೇಷ ಸಂದರ್ಶನ. ನಮಸ್ಕಾರ.